ವಂದನೆಗಳು, ಧನ್ಯವಾದಗಳು. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದಾದರೆ ಪ್ರಾರ್ಥನೆ ಮಾಡಿಕೊಂಡು ನಾವು ಪಾಠ ಭಾಗಕ್ಕೆ ಹೋಗೋಣ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳಪ್ಪ ತಂದೆ, ವಂದನೆಗಳು ಅಪ್ಪ. ಕಳೆದ ಒಂದು ರಾತ್ರಿ ಎಲ್ಲ ಒಳ್ಳೆ ಸುಖಕರವಾದ ನಿದ್ರೆಯನ್ನು ಕೊಟ್ಟು ಕಾಯ್ದು ಕಾಪಾಡಿ ಈ ಒಂದು ಮುಂಜಾನೆ ಸಮಯದಲ್ಲಿ ಸಜೀವರನ್ನಾಗಿ ನಮ್ಮನ್ನು ಎಬ್ಬಿಸಿದ್ದೀರಿ ತಂದೆ. ನಿಮ್ಮ ಮಾತುಗಳನ್ನು ಸ್ವಲ್ಪ ಸಮಯ ಧ್ಯಾನಿಸಿಕೊಳ್ಳುವುದಕ್ಕೆ ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ತಂದೆ. ನಿಮಗೆ ಸ್ತೋತ್ರಗಳು ಅಪ್ಪ, ವಂದನೆಗಳು ತಂದೆ. ಈ ಸಮಯದಲ್ಲಿ ದೇವ, ನಿಮ್ಮ ಮಾತುಗಳನ್ನು ಧ್ಯಾನಿಸುವಂತ ಸಮಯದಲ್ಲಿ ಹೇಳುವಂತ ನನಗೆ ಪವಿತ್ರ ಆತ್ಮರ ಸಹಾಯವನ್ನು, ಜ್ಞಾನವನ್ನು ಕೊಡ್ರಿ ತಂದೆ. ಕೇಳುವಂತ ನಿಮ್ಮ ಮಕ್ಕಳಿಗೂ ಸಹ ಅದನ್ನು ಅಂಗೀಕರಿಸಿ ಅದರ ಪ್ರಕಾರ ಜೀವಿಸುವುದಕ್ಕೆ ಬೇಕಾದಂತ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ ಎಂಬುದಾಗಿ ಈ ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರು, ಒಡೆಯರು, ಪ್ರಪಂಚಕ್ಕೆ ಮೋಕ್ಷ ಪ್ರದಾತರಾಗಿರುವಂತಹ ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದೀವಪ್ಪ ತಂದೆಯೇ, ಆಮೇನ್. ಓಕೆ, ನನ್ನ ವಾಯ್ಸ್ ಎಲ್ಲರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆನಾ ಪ್ರೇರೆ? ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಓಕೆ. ಈ ದಿನ ನಾವು ಆಲೋಚಿಸುತ್ತಿರುವಂತಹ ಪಾಠಾಂಶದ ಹೆಸರು ಏನಪ್ಪಾ ಅಂದ್ರೆ, ಅಸ್ಥಿವಾರವಿಲ್ಲದ ಬಾಲ್ಯ, ಕೆಟ್ಟು ಹೋಗುತ್ತಿರುವ ಯೌವನ. ಅಸ್ಥಿವಾರವಿಲ್ಲದ ಬಾಲ್ಯ, ಕೆಟ್ಟು ಹೋಗುತ್ತಿರುವ ಯೌವನ. ಪ್ರಿಯರೇ, ಒಂದು ಮನೆ ನಿರ್ಮಾಣಕ್ಕಾಗಿರ್ಬೋದು, ಆ ಮನೆಯ ನಿರ್ಮಾಣಕ್ಕೆ ಅಸ್ಥಿವಾರ, ಇವಾಗ ಒಂದು ಮನೆಯನ್ನು ನಾವು ನಿರ್ಮಾಣ ಮಾಡ್ಬೇಕು ಅನ್ಕೊಂಡ್ರೆ ಆ ಮನೆಗೆ ಅಸ್ಥಿವಾರ ಎನ್ನುವಂಥದ್ದು ಅತಿ ಪ್ರಾಮುಖ್ಯವಾಗಿರುತ್ತೆ ಪ್ರಿಯರೇ. ಅಸ್ಥಿವಾರ ಇಲ್ಲದೆ ಮನೆ ಕಟ್ಟುವುದಕ್ಕೋದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯವಾಗುವುದಿಲ್ಲ. ಬುನಾದಿ, ಅಸ್ಥಿವಾರ ಇಲ್ಲವೇ ಬುನಾದಿ ಅಂದ್ರೆ ಇವೆಲ್ಲ ಸಮಾನಾರ್ಥಕ ಪದಗಳು ಪ್ರಿಯರೇ. ಅಸ್ಥಿವಾರ, ಬುನಾದಿ ಎನ್ನುವಂಥದ್ದು. ಬುನಾದಿ, ಅಸ್ಥಿವಾರ ಎನ್ನುವಂಥದ್ದು ಒಂದು ಕಟ್ಟಡ ಕಟ್ಟುವುದಕ್ಕಾಗಿರ್ಬೋದು, ಒಂದು ಯಾವ್ದಾದ್ರು ನಾವು ಪ್ರಾಜೆಕ್ಟ್ ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರ್ಬೋದು, ಇಲ್ಲವೇ ಮತ್ತೆ ನಮ್ಗೆ ಇನ್ನು ಹೇಳ್ಬೇಕಂದ್ರೆ ನಾವು ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ, ಒಂದು ವೃತ್ತಿಗೆ ಆಗಿರ್ಬೋದು, ಒಂದು ಪ್ರಾಜೆಕ್ಟ್ಗೆ ಆಗಿರ್ಬೋದು, ಇಲ್ಲ ಒಂದು ಮನೆ ನಿರ್ಮಾಣ ಅಂತಸ್ತುಗಳ ಮೇಲೆ ಅಂತಸ್ತು ನಾವು ಕಟ್ತೀವಿ ಅಂದ್ರೂನು ಅದಕ್ಕೆ ಬುನಾದಿ ಎನ್ನುವಂಥದ್ದು ಅತಿ ಪ್ರಾಮುಖ್ಯವಾಗಿರುತ್ತೆ ಪ್ರಿಯರೇ. ಬುನಾದಿ ಎನ್ನುವಂಥದ್ದು ಅತಿ ಪ್ರಾಮುಖ್ಯ, ಬಹಳ ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಬುನಾದಿ. ನಾವೇನೇ ಒಂದು ನಿರ್ಮಾಣ ಮಾಡ್ಬೇಕು ಅನ್ಕೊಂಡಿದ್ರು, ಒಂದು ವಿದ್ಯಾಭ್ಯಾಸ ಮಾಡ್ಬೇಕು ಅನ್ಕೊಂಡಿದ್ರು, ಇಲ್ಲವೇ ಇನ್ನೇನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ರುನು ಅದಕ್ಕೆ ಬುನಾದಿ ಎನ್ನುವಂಥದ್ದು ಅತಿ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಯಾವುದೇ ನಿರ್ಮಾಣ ಆಗಿರ್ಬೋದು, ನಾವ್ ಏನೇ ಮಾಡ್ಬೇಕಂತ ಪ್ಲಾನಿಂಗ್ ಮಾಡ್ಕೊಂಡಿದ್ರು ಅದಕ್ಕೆ ಬುನಾದಿ. ಇವಾಗ ಸ್ಕೂಲ್ಗೆ ಹೋಗುವಂತ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಒಂದು ಚಿಕ್ಕ ಸ್ಟ್ಯಾಂಡರ್ಡ್ ಒಂದು ಓದುವಂತ ಸಮಯದಲ್ಲಿನೂ ಚಿಕ್ಕಂದಿನಿಂದಲೇ ಆ ಮಕ್ಕಳಿಗೆ ಶಿಕ್ಷಕರು ಎನ್ನುವಂಥವ್ರು ಯಾವ್ಯಾವ ಸಬ್ಜೆಕ್ಟ್ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಅಸ್ಥಿವಾರ ಅಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಕಲಿಸ್ತಾ ಬಂದ್ರೆ ಆ ಮಕ್ಕಳು ಮುಂದೆ ಬೆಳೆದು ಏನೋ ಒಂದು ಒಳ್ಳೆಯ ಕೆಲಸವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದಿದ್ರೆ ಅವರು ಆ ಒಂದು ಭವಿಷ್ಯತ್ತಲ್ಲಿ ಉತ್ತಮವಾದಂತ ಕೆಲಸವನ್ನು ಇಲ್ಲವೇ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಗುವುದೇ ಇಲ್ಲ. ಬುನಾದಿ ಎನ್ನುವಂಥದ್ದು ಮನುಷ್ಯನ ಜೀವಿತಕ್ಕೆ ತುಂಬಾ ತುಂಬಾ ಅವಶ್ಯ. ಅಂದ್ರೆ ಮನುಷ್ಯನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಬುನಾದಿ ಎನ್ನುವಂಥದ್ದು ಅತಿ ಪ್ರಾಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತದೆ ಪ್ರಿಯರೇ. ಮಾನವ ಜೀವಿತಕ್ಕೆ ಸಂಬಂಧಿಸಿದಂತೆ ಪ್ರಿಯರೇ, ಬೈಬಲ್ ಉತ್ತಮವಾದಂತ ಮಾತುಗಳನ್ನು ತಿಳಿಸಿಕೊಡುವಂತದ್ದಾಗಿದೆ ಪ್ರಿಯರೇ. ಯಾವ ರೀತಿ ಅಂತ ನೋಡುವಾಗ ತುಂಬಾ ಒಳ್ಳೆಯ ಮಾತುಗಳು. ಯಾವ ರೀತಿ ಅಂತ ನಾವು ನೋಡಿದ್ರೆ, ಬಹಳ ದೊಡ್ಡ ಒಂದು ಒಂದ್ ಮನೆ ಕಟ್ಟುವಾಗ ಅಸ್ಥಿವಾರ ಬಲವಾಗಿ ಇರ್ಬೇಕು ಅಂತ. ಬಲವಾಗಿ ಯಾಕಿರ್ಬೇಕು ಅಸ್ಥಿವಾರ? ಒಂದ್ ಮನೆಯನ್ನು ಕಟ್ಬೇಕಾದ್ರೆ ಅಸ್ಥಿವಾರ ಬಲವಾಗಿ ಇರ್ಬೇಕು. ಯಾಕೆ ಅಷ್ಟೊಂದು ಬಲವಾಗಿ ಅಸ್ಥಿವಾರ ಇರ್ಬೇಕು ಅಂತಂದ್ರೆ, ಆ ಒಂದು ಮನೆ ಒಂದು ತುಫಾನೆ ಬಂದ್ರು, ಇಲ್ಲ ಬಲವಾದ ಗಾಳಿ ಬಂದ್ರು, ಬಲವಾದ ತುಫಾನು ಬಂದ್ರು, ಯಾವುದೇ ಇಂತಹ ಒಂದು ಜಲಪ್ರಳಯ ಇಂಥದ್ದು ಏನೇ ಬಂದ್ರುನು ಆ ಮನೆ ಬಿದ್ದು ಹೋಗ್ಬಾರ್ದು. ಬಹುಕಾಲದವರೆಗೆ ಅದು ಹಾಗೇನೆ
ಸ್ಥಿರವಾಗಿ ಇರ್ಬೇಕು ಅಂತ ಅದಕ್ಕೆ ನಾವು ಏನ್ ಮಾಡ್ತೀವಿ ಬಲವಾದಂತ ಅಸ್ತಿವಾರ ಹಾಕ್ತೀವಿ. ಆ ಅಸ್ತಿವಾರ ಬಲವಾಗಿ ಇರ್ಬೇಕು ಅಂತ ನಾವು ನೋಡ್ತೀವಿ ಪ್ರಿಯರೇ. ಅಸ್ತಿವಾರ ಬಲವಾಗಿದ್ರೆ ಆ ಒಂದು ಮನೆ ಬಹಳ ಕಾಲ, ಬಹುಕಾಲ ನಮ್ಗೆ ಉಪಯೋಗಕ್ಕೆ ಬರುವಂತದ್ದಾಗಿದೆ ಪ್ರಿಯರೇ. ಒಂದು 10 ತಲಾಂತರ ಅಂದ್ರೆ ತಲೆಮಾರುಗಳು, 10 ತಲೆಮಾರುಗಳವರೆಗೆ ಆ ಒಂದು ಮನೆ ಸ್ಥಿರವಾಗಿರ್ಬೇಕು ಅಂತಂದ್ರೆ ಅದರ ಅಸ್ತಿವಾರ ಬಲವಾಗಿರ್ಬೇಕು ಪ್ರಿಯರೇ. ಅದಕ್ ಹಾಕಿರುವಂತ ಅಸ್ತಿವಾರದ ಮೇಲೆ ಆ ಮನೆ ನಿಲ್ಲುವಂತದ್ದಾಗಿದೆ ಪ್ರಿಯರೇ. ಆ ಒಂದು ಮನೆ ಆ ಒಂದು ಮನೆಯ ಒಂದು ಬುನಾದಿ, ಅಸ್ತಿವಾರ ಎನ್ನುವಂಥದ್ದು ಸ್ಥಿರವಾಗಿಲ್ಲದಿದ್ರೆ ಅದು ಎಂಥ ಮನೆ ಎಷ್ಟು ಅಂತಸ್ತು ಕಟ್ಟಿದ್ರೂನು ತುಫಾನು ಬಂದ್ರು, ಇಲ್ಲವೇ ಬಲವಾದ ಗಾಳಿ ಬಂದ್ರು ಏನಾಗುತ್ತೆ ಅಂತ ನೋಡಿದ್ರೆ ಬಿದ್ದೋಗುತ್ತೆ ಪ್ರಿಯರೇ. ಅದು ಸ್ಥಿರವಾಗಿ ನಿಲ್ಲುವುದಿಲ್ಲ. ನಿಲ್ಲುವುದಕ್ಕಾಗುವುದು ಸಹ ಇಲ್ಲ. ಅದೇ ರೀತಿಯಲ್ಲಿ ಈ ಒಂದು ಮಾನವ ಜೀವಿತಕ್ಕೆ ಅತಿ ಪ್ರಾಮುಖ್ಯವಾಗಿ ಬುನಾದಿ ಎನ್ನುವಂಥದ್ದು ಇದೆ ಎಂಬುದಾಗಿ ಬೈಬಲ್ ಹೇಳುತ್ತೆ. ಅದು ಆ ಬುನಾದಿ ಯಾವುದು ಅಂದ್ರೆ ಬಾಲ್ಯ. ಬಾಲ್ಯ ಎನ್ನುವಂಥದ್ದು ಮಾನವ ಜೀವಿತಕ್ಕೆ ಬುನಾದಿ ಎಂಬುದಾಗಿ ದೇವರು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಪ್ರಿಯರೇ, ತಿಳಿಸಿದ್ದಾರೆ ಬೈಬಲಲ್ಲಿ. ಮಾನವ ಜೀವಿತಕ್ಕೆ ಯಾವ ರೀತಿ ಬಾಲ್ಯ ಎನ್ನುವಂಥದ್ದು ಪ್ರಾರಂಭ ಅಂತಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ನಾವ್ ಏನಾದ್ರೂ ಕಲಿಸ್ಕೊಡ್ತೀವೋ, ಏನಾದ್ರೂ ಹೇಳ್ಕೊಡ್ತೀವೋ, ಅದೇ ಅವ್ರಿಗೆ ಭವಿಷ್ಯತ್ತಲ್ಲಿ ಅವರ ಒಂದು ಭವಿಷ್ಯತ್ತಲ್ಲಿ ಉತ್ತಮವಾದಂತ ಅವರ ಜೀವಿತವನ್ನು ರೂಪಿಸುವಂತಹ ಕಾರ್ಯಾಚರಣೆಯಲ್ಲಿರುತ್ತೆ ಪ್ರಿಯರೇ. ಆ ರೀತಿ ಉತ್ತಮವಾದಂತ ಜೀವಿತವನ್ನು ನಿರ್ಮಾಣಕ್ಕಾಗಿ ಏನ್ ಬೇಕು? ಸ್ಥಿರವಾದ ಅಸ್ತಿವಾರ ಬೇಕು, ಬುನಾದಿ ಬೇಕು. ಆದುದರಿಂದ ಪ್ರಿಯರೇ, ಆ ಬಾಲ್ಯ ಎನ್ನುವಂಥದ್ದು ಪ್ರಾರಂಭವಾಗಿದೆ ಅಲ್ವಾ? ಈ ಒಂದು ಪ್ರಾರಂಭದ ಬಾಲ್ಯ ಯಾವ ರೀತಿ ಇರ್ಬೇಕು ಇದೆಲ್ಲ ಹೇಳಿರುವಂಥದ್ದು ಬೈಬಲ್ ಪ್ರಿಯರೇ. ಈ ಒಂದು ಸತ್ಯವೇದ ಎನ್ನುವಂಥದ್ದು ಎಷ್ಟು ಶ್ರೇಷ್ಠವಾದದಂತ ನೋಡುವಾಗ, ಸತ್ಯವೇದವು ಎಷ್ಟೋ ಅದ್ಭುತವಾದಂತ ಗ್ರಂಥವಾಗಿದೆ ಪ್ರಿಯರೇ. ನಮ್ಮನ್ನ ಹೆತ್ತಂತ ತಂದೆ ನಮ್ಮನ್ನೆಷ್ಟೋ ಪ್ರೀತಿಸಿ ನಮಗೋಸ್ಕರ ಬರೆಸಿರುವಂತಹ ಮಹಾಜ್ಞಾನ ಗ್ರಂಥ ಬೈಬಲ್ ಆಗಿದೆ ಪ್ರಿಯರೇ. ಈ ಬೈಬಲ್ ಎಷ್ಟೋ ಅದ್ಭುತವಾದಂತ ವಿಷಯಗಳನ್ನೆಲ್ಲ ನಮಗೆ ತಿಳಿಸಿದೆ. ಇದೆಲ್ಲಾ ಹೇಳಿದಂತ ಈ ಬೈಬಲ್ ಏನ್ ಹೇಳಿದೆ ಅಂತಂದ್ರೆ, ಬಾಲ್ಯ ಎಂಬುವಂಥದ್ದು ಮಾನವ ಜೀವಿತಕ್ಕೆ ಬುನಾದಿ ಎಂಬುದಾಗಿ ಬೈಬಲ್ ತಿಳಿಸಿದೆ ಪ್ರಿಯರೇ. ಅದೇ ರೀತಿಯಲ್ಲಿ ಬುನಾದಿಯ ವಿಷಯದಲ್ಲಿ ಬಹಳ ಜಾಗ್ರತೆಯನ್ನು ತೆಗೆದುಕೊಳ್ಬೇಕೆಂಬುದಾಗಿ ಸಹ ಬೈಬಲ್ ಹೇಳಿದೆ. ಏನ್ ಹೇಳಿದೆ? ಬುನಾದಿಯನ್ನು ಕುರಿತು ಬಹು ಜಾಗ್ರತೆ ವಹಿಸ್ಬೇಕು ಎಂಬುದಾಗಿ. ಬುನಾದಿ ಅಂದ್ರೆ ಯಾವುದು ಮಾನವ ಜೀವಿತಕ್ಕೆ ಎಂಬುದಾಗಿ ದೇವರು ಹೇಳಿದ್ದಾರೆ? ಬಾಲ್ಯ. ಬಾಲ್ಯ ಎನ್ನುವಂಥದ್ದು ಮಾನವ ಜೀವಿತಕ್ಕೆ ಒಂದು ಅಸ್ತಿವಾರ, ಬುನಾದಿ. ಈ ಬುನಾದಿಯ ವಿಷಯದಲ್ಲಿ ಜಾಗೃತೆಯಾಗಿರ್ಬೇಕು ಎಂಬುದಾಗಿ ಬೈಬಲ್ ಹೇಳ್ತಿದೆ ಪ್ರಿಯರೇ. ಅದೇ ರೀತಿಯಲ್ಲಿ ಇದು ಬೈಬಲ್ ಹೇಳಿರುವಂತಹ ಮಹಾ ಸತ್ಯವಾಗಿದೆ. ಇಲ್ಲವೇ ಬೈಬಲ್‌ನಲ್ಲಿ ದೇವರು ಬರೆಸಿರುವಂತಹ ಒಂದು ಅದ್ಭುತವಾದಂತ ಸಂಗತಿಯಾಗಿದೆ ಪ್ರಿಯರೇ. ಅದೇ ರೀತಿಯಲ್ಲಿ ಬೈಬಲ್ ಮತಗ್ರಂಥವೆಂದು, ಬೈಬಲ್‌ನಲ್ಲಿ ಮತಕ್ಕೆ ಸಂಬಂಧಿಸಿದಂತ ವಿಷಯಗಳು ಇವೆ ಎಂದು ಇನ್ನೂ ಮಾತಾಡುತ್ತಾ ಇದು ಯಾವುದೋ ವಿದೇಶದ ಮತಕ್ಕೆ ಸಂಬಂಧಿಸಿದ್ದು ಎಂದು ಈ ರೀತಿಯಲ್ಲಿ ಬಹಳ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಹೊರಗಡೆ ನಾವು ನೋಡ್ತಾ ಇದ್ದೀವಿ. ನೀವು ಸಹ ಕೇಳ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ನೀವು ಕೇಳಿರ್ಬೋದು, ನಾವು ಸಹ ನೋಡ್ತಾ ಇದೀವಲ್ವಾ? ಮತಗ್ರಂಥ ಬೈಬಲ್, ಮತದ ಪುಸ್ತಕ ಎಂಬುದಾಗಿ ಅನೇಕ ರೀತಿಯಲ್ಲಿ ಅನೇಕರು ಮಾತಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಸರಿ, ನಾವು ಕೂಡ ಅಷ್ಟೇ ಅಲ್ವಾ? ಎಷ್ಟೋ ಸಾರಿ ಯಾರಾದ್ರೂ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರನ್ ಕುರಿತು ಯಾವುದೋ ರೀತಿಯಲ್ಲಿ ತಪ್ಪಾಗಿ ಮಾತಾಡ್ತೀವಿ, ಕೆಟ್ಟದಾಗಿ ಮಾತಾಡ್ತೀವಿ, ಸುಳ್ಳು ನಿಂದನೆಗಳನ್ನ ಅವ್ರ ಮೇಲೆ ಹಾಕುವಂಥದ್ದೆಲ್ಲ ಮಾಡ್ತಿರ್ತೀವಿ. ಯಾವಾಗ? ಆ ಮನುಷ್ಯನು ನಮಗೆ ಇಷ್ಟವಿಲ್ಲದೆ ಇರುವಾಗ, ಆ ಮನುಷ್ಯನು ನಮಗೆ ಇಷ್ಟವಾಗದೇ ಇರುವಂತ ಸಂದರ್ಭದಲ್ಲಿ, ಆ ಮನುಷ್ಯನು ನಮ್ಗೆ ಆಗದಂತ ಸಮಯದಲ್ಲಿ, ಇಷ್ಟ ಇಲ್ಲ ನನಗೆ ಆ ಮನುಷ್ಯನ ಲೈಕ್ ಆಗ್ತಾ ಇಲ್ಲ ಅಂತ ಅಂದಾಗ, ಆ ಮನುಷ್ಯನ ವಿಷಯದಲ್ಲಿ ನಾವು ತಪ್ಪಾಗಿ ಮಾತಾಡ್ತೀವಿ, ಸುಳ್ಳು ನಿಂದನೆಗಳನ್ನೆಲ್ಲ ಹಾಕ್ತೀವಿ, ಕೆಟ್ಟ ನಿಂದನೆಗಳನ್ನೆಲ್ಲ ಹಾಕ್ತಿರ್ತೀವಿ. ಯಾವಾಗ?
ಅವ್ರು ನಮ್ಗೆ ಇಷ್ಟವಾಗದೇ ಇರುವಾಗ. ಅದೇ ರೀತಿಯಲ್ಲಿ ಅವ್ರಿಗೂ ಅಷ್ಟೇ ಪ್ರಿಯರೇ, ಹೊರಗಡೆ ಆ ರೀತಿ ಮಾತಾಡುವಂತ ಜನರಿಗೂ ಸಹ ಅಷ್ಟೇ. ಯೇಸು ಕ್ರಿಸ್ತರ ಮೇಲೆ ಯೇಸು ಕ್ರಿಸ್ತರು ತಪ್ಪು ಅಂತ ಹೇಳ್ತಿದ್ದಾರೆ ಅಂದ್ರೆ, ಬೈಬಲ್ ತಪ್ಪು ಅಂತ ಹೇಳ್ತಿದ್ದಾರೆ ಅಂದ್ರೆ, ಅವ್ರಿಗೇನಾಗಿಲ್ಲ? ಬೈಬಲ್ ಇಷ್ಟ ಆಗಿಲ್ಲ. ಯೇಸು ಕ್ರಿಸ್ತರು ಅವ್ರಿಗೇನಾಗಿಲ್ಲ? ಇಷ್ಟ ಆಗಿಲ್ಲ. ಅದಕ್ಕಾಗಿ ಅವರು ಬೈಬಲ್ ಮೇಲೆ ತಪ್ಪಾಗಿ ಮಾತಾಡ್ತಾರೆ. ಮತಗ್ರಂಥ ಅಂತಾರೆ, ಮನುಷ್ಯನ ಕಲ್ಪಿತ ಗ್ರಂಥ ಅಂತಾರೆ. ಅನೇಕ ರೀತಿಯಲ್ಲಿ ಮಾತಾಡ್ತಾರೆ ಪ್ರಿಯರೇ. ಒ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಬೈಬಲ್ ಬೈಬಲ್ ಬಗ್ಗೆ ಎಷ್ಟೋ ಕೆಟ್ಟದಾಗಿ ಮಾತಾಡುವಂತಹ ಜನರು ಭೂಮಿ ಮೇಲೆ ಉಂಟಾಗಿದ್ದಾರೆ ಪ್ರಿಯರೇ. ಎಷ್ಟು ಕ್ರೂರವಾಗಿ ಮಾತಾಡ್ತಾರೆ ಅಂದ್ರೆ, ಬೈಬಲ್ ಒಂದು ಸುಳ್ಳಿನ ಹುತ್ತವೆಂದು ಅನ್ನುವಂಥವ್ರು ಇದ್ದಾರೆ. ಮತಗ್ರಂಥ, ಮನುಷ್ಯನ ಕಲ್ಪಿತ ಗ್ರಂಥ, ಈ ರೀತಿಯಲ್ಲೆಲ್ಲ ತಮ್ಗಿಷ್ಟ ಬಂದ ಹಾಗೆಲ್ಲ ಬೈಬಲ್ ಬಗ್ಗೆ ಹೇಳ್ತಾರೆ. ಕಾರಣ ಏನು ಅಂದ್ರೆ, ಕಾರಣ ಏನಪ್ಪಾ ಅಂತಂದ್ರೆ, ಅವ್ರಿಗೇನಾಗಿಲ್ಲ? ಬೈಬಲ್ ಇಷ್ಟವಾಗಿಲ್ಲ. ಲೈಕ್ ಆಗಿಲ್ಲ ಅವ್ರಿಗೆ ಬೈಬಲ್. ಅದಕ್ಕಾಗಿ ಅವರು ಬೈಬಲ್ ಮೇಲೆ ಇಲ್ಲ ಸಲ್ಲದ ತಪ್ಪುಗಳನ್ನೆಲ್ಲ ಹೋರಿಸಿ ಮಾತಾಡುವಂಥದ್ದು. ಅವ್ರು ಮಾತಾಡಿದ ತಕ್ಷಣಕ್ಕೆ ಬೈಬಲ್ ಏನ್ ತಪ್ಪಾಗಲ್ಲ. ಬೈಬಲ್ ಅಲ್ಲಿರುವಂತ ಮಾತುಗಳೇನು ತಪ್ಪಾಗಲ್ಲ ಪ್ರಿಯರೇ, ಯಾವುದೇ ಕಾರಣಕ್ಕೂ ಸಹ. ಯಾರೋ ಮಾತಾಡ್ತಾರೆ ಬೈಬಲ್ ಬಗ್ಗೆ ಕೆಟ್ಟದಾಗಿ ಅಂತ ಅಂದಿದ ತಕ್ಷಣ ಬೈಬಲ್ ತಪ್ಪಾಗಲ್ಲ ಎನ್ನುವಂಥದ್ದನ್ನು ನಾವು ಮೊದಲು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಓಕೆ ಪ್ರಿಯರೇ, ನಿಮಗೆ ನಾನು ಹೇಳಿದ್ದು ಅರ್ಥವಾಯಿತು ಅನ್ಸುತ್ತೆ. ಏನು ಅಂತಂದ್ರೆ, ಬೈಬಲ್ ಬಗ್ಗೆ ತಪ್ಪಾಗಿ ಜನರು ಮಾತಾಡಿದ ತಕ್ಷಣಕ್ಕೆ ಬೈಬಲ್ ಏನು ತಪ್ಪಾಗಲ್ಲ. ಯೇಸು ಕ್ರಿಸ್ತರ ಬಗ್ಗೆ ತಪ್ಪಾಗಿ ಮಾತಾಡಿದ್ದಾರೆ ಅಂದ ತಕ್ಷಣಕ್ಕೆ ಬೈಬಲ್ ಏನ್ ತಪ್ಪಾಗಿ ಹೋಗಲ್ಲ ಪ್ರಿಯರೇ. ಅದು ಇಷ್ಟವಾಗದಂತವರು ಆ ರೀತಿ ಮಾತಾಡ್ತಾರೆ ಅಷ್ಟೇ. ಕ್ರಿಸ್ತನಲ್ಲಿ ತಪ್ಪು ಇಲ್ಲ ಅಂತ ಅವರು ಕ್ರಿಸ್ತನಲ್ಲಿ ತಪ್ಪು ಇಲ್ಲ ಅಂತ ಅವ್ರು ಹೇಳಿದ ಮಾತ್ರಕ್ಕೆ ತಪ್ಪಿಲ್ಲ ಅಂತ ಇನ್ನೊಬ್ರು ಹೇಳುವಂಥದ್ದು ನಮಗೆ ಬೇಕಾಗಿಲ್ಲ. ದೇವರೇ ಬೈಬಲಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರಲ್ಲಿ ಯಾವುದೇ ಒಂದು ತಪ್ಪು ಇಲ್ಲ, ಬೈಬಲಲ್ಲಿ ಯಾವುದೇ ತಪ್ಪು ಇಲ್ಲ. ಬೈಬಲನ್ನು ಇಷ್ಟಪಟ್ಟು ಒಳ್ಳೆ ಉದ್ದೇಶದಿಂದ ಓದುವಂತ ಯಾವೊಬ್ಬರಿಗೂ ಸಹ ಬೈಬಲಲ್ಲಿ ಯಾವತ್ತೂ ಸಹ ಮತ ಮತವನ್ನು ಕುರಿತು ಬೈಬಲ್ ಹೇಳುತ್ತೆ. ಮತದ ಬಗ್ಗೆನೇ ಹೆಚ್ಚಾಗಿ ಬೋಧಿಸುತ್ತೆ ಎಂಬುದಾಗಿ ಯಾರಿಗೂ ಸಹ ಆ ರೀತಿ ಅರ್ಥ ಆಗಲ್ಲ. ಯಾವಾಗ ಬೈಬಲನ್ನು ಇಷ್ಟಪಟ್ಟು ಆಸಕ್ತಿಯಿಂದ ಓದುವಂತಹ ಸಂದರ್ಭದಲ್ಲಿ ಆ ರೀತಿ ಓದುವಂತ ಯಾರಿಗೂ ಸಹ ಬೈಬಲ್ ಏನಾಗಲ್ಲ? ಅಪಾರ್ಥ ಆಗಲ್ಲ ಪ್ರಿಯರೇ. ಕರೆಕ್ಟಾಗಿ ಅರ್ಥ ಆಗುತ್ತೆ. ಎಂತವ್ರಿಗೆ ಅಪಾರ್ಥ ಆಗುತ್ತೆ ಅಂದ್ರೆ, ತಪ್ಪಿ ಹಿಡಿಬೇಕಂತಾನೆ ಬೈಬಲ್‌ನ ಕೈಯಲ್ಲಿ ಹಿಡ್ಕೊಂಡಂತವ್ರು ಇರ್ತಾರೆ ಪ್ರಿಯರೇ. ಕೆಲವ್ರು ಅಂಥವ್ರಿಗೆ ತಪ್ಪಾಗಿ ಅವರು ಯಾವುದೋ ಒಂದು ವಚನಗಳನ್ನ ಹಿಡಿದುಕೊಂಡು ಅದ್ರ ಹಿಂದೆ ಏನಾಗಿದೆ, ಅದು ಯಾಕೆ ಬರ್ಸಿದ್ದಾರೆ, ಅದ್ರ ಹಿಸ್ಟ್ರಿ ಏನು, ಅದ್ರ ಹಿಂದೆ ಇತಿಹಾಸ ಏನು ಎನ್ನುವಂಥದ್ದನ್ನು ಸಹ ಅವರು ಆಲೋಚನೆ ಮಾಡದೆ ಸುಮ್ಮನೆ ಎಲ್ಲ ಮಾತಾಡ್ತಾನೆ ಇರ್ತಾರೆ. ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದೇ ಬೇಡ ಪ್ರಿಯರೇ. ಆದ್ರೆ ಅಂಥವ್ರ ಬಾಯಿಗಳನ್ನ ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನಾವು ಜ್ಞಾನದಿಂದ ಕಟ್ಟಬೇಕು. ಎಂತ ಜ್ಞಾನದಿಂದ ಅಂದ್ರೆ, ದೇವರ ಜ್ಞಾನ ನಾವು ತಿಳಿದುಕೊಂಡು ನಾವು ಪ್ರಕಟಿಸುವವರಾಗಬೇಕು ಪ್ರಿಯರೇ. ನಾವು ತಿಳಿದುಕೊಂಡು ಅಭ್ಯಾಸಿಸಿ, ನಾವು ಅನುಸರಿಸಿ, ನಮ್ಮ ಜೀವಿತವೇ ಹೇಳ್ಬೇಕಂದ್ರೆ ನಮ್ಮ ಜೀವಿತವೇ ಸುವಾರ್ತೆ ಆಗ್ಬೇಕು ಪ್ರಿಯರೇ. ಹೊರಗಡೆ ಸುವಾರ್ತೆ ಹೇಳ್ತೀವಿ ಅಂದ್ರೆ ನಮ್ಮ ಜೀವಿತವನ್ನು ನೋಡಿ ನಮ್ಮ ನಡವಳಿಕೆಯನ್ನ, ನಾವು ನಡೆಯುವಂತ ಶೈಲಿಯನ್ನ, ನಾವು ತೋರಿಸುವಂತ ಪ್ರೀತಿಯನ್ನ, ನಾವು ಹೊರಗಡೆ ತೋರಿಸುವಂತಹ ನಮ್ಮ ನಡವಳಿಕೆಯನ್ನು ನೋಡಿನೇ ಅನೇಕರು ದೇವರ ಬಳಿಗೆ ಬರ್ಬೇಕು ಪ್ರಿಯರೇ. ಆ ರೀತಿಯಲ್ಲಿ ನಮ್ಮ ಜೀವಿತ ಇರ್ಬೇಕು. ಆ ರೀತಿ ನಮ್ಮ ಜೀವಿತ ಇರ್ಬೇಕು ಅಂತಂದ್ರೆ ಹೇಗೆ? ಆ ರೀತಿ ನಮ್ಮ ಜೀವಿತ ಇರ್ಬೇಕು ಅಂತಂದ್ರೆ, ಈ ಒಂದು ಯೌವನ ಕಾಲದಲ್ಲಿ ಬಂದಂತಹ ಲೋಕದಲ್ಲಿ ಯೌವನ ಕಾಲಕ್ಕೆ ಬರ್ತಾ ತುಂಬಾ ಜನ ಹಾಳಾಗಿ ಹೋಗ್ತಾ ಇದ್ದಾರೆ ಪ್ರಿಯರೇ. ಯೌವನ ಅನ್ನುವಂಥದ್ದು ಪ್ರಮಾದವಾಗಿ ಹೋಗ್ತಾ ಇದೆ. ದೇವರು ಅದನ್ನ ಪ್ರಧಾನವಾಗಿ ಸೃಷ್ಟಿಸಿದ್ದಾರೆ ಹೊರತು ಪ್ರಮಾದವಾಗಿ ಸೃಷ್ಟಿಸಿಲ್ಲ ಯೌವನವನ್ನು. ಆದ್ರೆ ಈ ಕಾಲದಲ್ಲಿ ಯೌವನ ಏನಾಗ್ತಾ ಇದೆ? ಪ್ರಮಾದವಾಗಿ ಹೋಗ್ತಾ ಇದೆ ಪ್ರಿಯರೇ. ಅತಿ ಎಚ್ಚರಿಕೆ ವಹಿಸಬೇಕಾದಂತಹ ಒಂದು ವಿಷಯ ಆಗಿದೆ ಪ್ರಿಯರೇ ಇದು.
ತುಂಬಾ ಜನ ಈ ರೀತಿ ಮಾತಾಡ್ತಾರೆ ಅಂತೇಳಿ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಪ್ರಿಯರೇ. ತುಂಬಾ ಜನ ಈ ರೀತಿ ಬೈಬಲನ್ನು ಕುರಿತು ಕೆಟ್ಟದಾಗೆಲ್ಲ ಮಾತಾಡಿ ಏನಾಗೋಗಿದ್ದಾರೆ ಅಂದ್ರೆ ಮಣ್ಪಾಲಾಗೋಗಿದ್ದಾರೆ ಪ್ರಿಯರೇ. ಈಗ ಮಾತಾಡ್ತಿರುವಂತವ್ರು ಸಹ ಅಷ್ಟೇ. ಒಂದಲ್ಲ ಒಂದಿನ ಮಣ್ಪಾಲಾಗೋಗ್ತಾರೆ. ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದೇನೆ ಬೇಡ. ಈ ಕೇಳುವಂತವರಿಗೆ ದೇವ್ರ ಮಾತುಗಳನ್ನ ಹೇಳುವಂತವರಾಗಿರ್ಬೇಕು. ಅನೇಕರು ಬೈಬಲ್ ಬಗ್ಗೆ ತಪ್ಪು ಮಾತಾಡ್ತಿದ್ದಾರೆ ಅಂತ ಹೇಳಿದಾಗ ಆದಷ್ಟು ಅವ್ರ ಬಾಯನ್ನು ಮುಚ್ಚಿಸುವಂತ ಪ್ರಯತ್ನವನ್ನ ನಾವು ಮಾಡ್ಬೇಕು ಅಷ್ಟೇ. ಕೇಳದೆ ಹೋದ್ರೆ ಬಿಡ್ಬೇಕು. ಕೇಳುವಂತವರಿಗೆ ಹೇಳುವುದಕ್ಕೆ ಸದಾ ಸಿದ್ಧರಾಗಿರ್ಬೇಕು ಪ್ರಿಯರೇ ಯಾರು ಕ್ರೈಸ್ತರಾದಂತಹ ನಾವುಗಳು. ಅದಕ್ಕೆ ಈ ದಿನ ನಾವು ಆಲೋಚಿಸುವಂತಹ ಪಾಠದ ಹೆಸರೇ ಏನಾಗಿದೆ? ಏನ್ ಪ್ರಿಯರೇ ಇವತ್ತು ನಾವು ಆಲೋಚಿಸುತ್ತಿರುವಂತಹ ಪಾಠದ ಹೆಸರು ಏನು ಹೇಳಿ ಯಾರಾದ್ರೂ? ಅಸ್ಥಿವಾರ ಇಲ್ಲದ ಬಾಲ್ಯ, ಕೆಟ್ಟು ಹೋದ ಯೌವನ. ಥ್ಯಾಂಕ್ ಯು ಆಂಟಿ. ಕರೆಕ್ಟ್. ಅಸ್ಥಿವಾರವಿಲ್ಲದ ಬಾಲ್ಯ, ಕೆಟ್ಟು ಹೋಗುತ್ತಿರುವ ಯೌವನ ಕಾಲ. ಯೌವನ ಕಾಲದಲ್ಲಿ ಕೆಟ್ಟು ಹೋಗ್ತಾ ಇದ್ದಾರೆ ಪ್ರಿಯರೇ ಮನುಷ್ಯರು. ಯಾಕೆ ಕೆಟ್ಟು ಹೋಗ್ತಾ ಇದ್ದಾರೆ ಅಂದ್ರೆ ಅವರಿಗಿರುವಂತ ಬುನಾದಿ ಏನಾಗಿಲ್ಲ, ಸರಿಯಾಗಿ ಹಾಕಿಲ್ಲ. ತಂದೆ ತಾಯಿಗಳಾದವರು ಮಕ್ಕಳಿಗೆ ಬುನಾದಿಯನ್ನ ಹಾಕ್ಬೇಕು. ಏನು ಬುನಾದಿ? ಎಂತಹ ಬುನಾದಿಯನ್ನ ಹಾಕ್ಬೇಕು ಅಂತಂದ್ರೆ ಬಾಲ್ಯವನ್ನು ಸರಿಯಾಗಿ ಇಲ್ಲ ಅಂದ್ಕೊಳ್ರಿ ಪ್ರಿಯರೇ. ಬಾಲ್ಯ ಎನ್ನುವಂತ ಬುನಾದಿ ಸರಿಯಾಗಿ ಇಲ್ಲ ಅಂದ್ಕೊಳ್ಳಿ, ಏನಾಗೋಗುತ್ತೆ ಗೊತ್ತಾ ಪ್ರಿಯರೇ? ಈ ಬುನಾದಿ ಸರಿಯಾಗಿ ಇಲ್ಲದಿದ್ರೆ ಮುಂದಿನ ಆ ಒಂದು ಕಟ್ಟಡ, ಮುಂದಿನ ಒಂದು ಮಕ್ಕಳ ಭವಿಷ್ಯತ್ತು, ಯೌವನ ಕಾಲದ ಭವಿಷ್ಯತ್ತು ಗಂಧರಗೋಳ ಆಗೋಗುತ್ತೆ ಪ್ರಿಯರೇ. ಸಂಪೂರ್ಣವಾಗಿ ಹಾಳಾಗೋಗುತ್ತೆ, ನಾಶವಾಗೋಗುತ್ತೆ. ಆ ನಾಶವಾಗಿ ಹೋಗುವುದಕ್ಕೆ ಕಾರಣ ಒಂದು ರೀತಿಯಲ್ಲಿ ಯೌವನ ಕಾಲದ ಮಕ್ಕಳು ಅಂತ ಅಂದುಕೊಳ್ಳುವಂಥದ್ದಲ್ಲ ಪ್ರಿಯರೇ. ಆದರೆ ಅವರ ಹಿಂದೆ ಇರುವಂತ ತಂದೆ ತಾಯಿಗಳೇ ಆಗಿರ್ಬೋದು. ಇವತ್ತು ಮಕ್ಕಳು ಕೆಟ್ಟೋಗ್ತಾ ಇದ್ದಾರೆ ಯೌವನ ಕಾಲದಲ್ಲಿ ಬಂದ ತಕ್ಷಣ ಅನ್ನೋದಕ್ಕೆ ಅಂತ ನಾವು ನೋಡ್ತಾ ಇದೀವಿ ಅಂದ್ರೆ ಅದಕ್ಕೆ ಹಿಂದೆ ಕಾರಣ ಏನು? ತಂದೆ ತಾಯಿಗಳು ಸರಿಯಾಗಿ ಬೆಳೆಸದೇ ಇರುವಂತದ್ದೇ ಮೇನ್ ಕಾರಣ ಅಲ್ವಾ? ತಂದೆ ತಾಯಿಗಳು ಮಕ್ಕಳನ್ನ ಚಿಕ್ಕಂದಿನಿಂದಲೇ ದೇವ್ರ ವಾಕ್ಯದಲ್ಲಿ ಬೆಳೆಸಿದ್ರೆ, ದೇವ್ರ ವಾಕ್ಯಗಳನ್ನ ಹೇಳಿಕೊಂಡು ಅನ್ಯರು ಬಿಡ್ರಿ ಪ್ರಿಯರೇ, ದೇವ್ರ ವಾಕ್ಯ ಅಂತೂ ಅವ್ರಿಗಂತೂ ಗೊತ್ತಿಲ್ಲ. ಕ್ರೈಸ್ತರಿಗಾದ್ರೂ ಗೊತ್ತಿರ್ಬೇಕಲ್ವಾ? ಕ್ರೈಸ್ತರಾದ್ರೂ ಹೇಳ್ಕೊಡ್ಬೇಕಲ್ವಾ? ಕ್ರೈಸ್ತ ತಂದೆ ತಾಯಿಗಳಾದ್ರೂ ಮಕ್ಕಳಿಗೆ ದೇವರ ಮಾತುಗಳನ್ನ ಕುರಿತು ಹೇಳ್ಕೊಡ್ಬೇಕಲ್ವಾ? ಅವರೇ ತಂದೆ ತಾಯಿಗಳೇ ಮಕ್ಕಳಿಗೆ ಹೇಳಿಕೊಡದೆ ಹೋದ್ರೆ ಇನ್ಯಾರು ಹೇಳ್ಕೊಡ್ತಾರೆ ಪ್ರಿಯರೇ ಹೇಳಿ? ಹೊರಗಡೆ ಇರುವಂತವ್ರು ಒಂದು ರೀತಿ ಕೆಟ್ಟು ಹೋಗ್ತಾ ಇದ್ರೆ, ಕ್ರೈಸ್ತವ್ಯದಲ್ಲಿ ಬಂದಂತ ಯೌವನಸ್ಥರು ಇನ್ನೊಂದು ರೀತಿಯಲ್ಲಿ ಕೆಟ್ಟು ಹೋಗ್ತಾ ಇದಾರೆ ಪ್ರಿಯರೇ. ಹೊರಗಡೆ ಇರುವಂತ ಯೌವನಸ್ಥರಿಗಿಂತಲೂ ಕ್ರೈಸ್ತರಲ್ಲಿ ಬಂದಂತ ಯೌವನಸ್ಥರು 2 ಭಾಗ ಕೆಟ್ಟು ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ರೆ ಕ್ರೈಸ್ತವ್ಯನ ಕಣ್ಣಲ್ಲಿ ನೀರ್ ಬರುತ್ತೆ ಪ್ರಿಯರೇ. ನಿಜವಾಗ್ಲೂ ಇವ್ರು ಕ್ರೈಸ್ತರೇನಾ ಅನ್ಸುತ್ತೆ ಪ್ರಿಯರೇ, ಅಷ್ಟು ಕೆಟ್ಟು ಹೋಗಿದ್ದಾರೆ. ಅವ್ರ ಜೀವಿತವನ್ನು ನೋಡಿದಾಗ ಅದು ತುಂಬಾ ಕೆಟ್ಟೋಗಿದ್ದಾರೆ ಪ್ರಿಯರೇ. ಹೊರಗಡೆ ಯೌವನಸ್ಥರು ಹೇಳ್ಕೊಳಕ್ ಆಗಲ್ಲ. ಯಾವ ರೀತಿ ಅಂತ ನೋಡ್ತಾ ಇದ್ರೆ ಪ್ರಿಯರೇ, ಉಗ್ರವಾದಿಗಳು ಉದಾಹರಣೆಗೆ ನಮ್ಗೆ ಉಗ್ರವಾದಿಗಳು ಕಾಣ್ತಾರೆ ಹೊರಗಡೆ, ಉಗ್ರವಾದಿಗಳು ಅಂತ. ಉಗ್ರವಾದಿಗಳಂದ್ರೆ ಯಾರಪ್ಪ ಅಂತಂದ್ರೆ ಎಂತವ್ರು ಅಂತಂದ್ರೆ ಒಂದು ಉದಾಹರಣೆ ನಿಮ್ಗೆ ಹೇಳುವಂತಳಾಗಿದ್ದೀನಿ. ನಿಮಗೆ ಗೊತ್ತೋ ಇಲ್ವೋ ಪ್ರಿಯರೇ, 2 ವರ್ಷಗಳ ಹಿಂದಗಡೆ ನಾವು ಹೋದ್ರೆ ಒಂದು ಸಭೆಯಾಗಿ ಕೂಡಿದಾರಂತೆ ಪ್ರಿಯರೇ. ಈಸ್ಟರಿ ಹಬ್ಬಕ್ಕೆ ಅಂತ. ಅಂದ್ರೆ ಕ್ರೈಸ್ತರಲ್ಲಿ ಇರುವಂತಹ ಒಂದು ಗುಣ ಏನಂದ್ರೆ ಪ್ರಿಯರೇ, ಭಾನುವಾರ ಸಭೆ ಕೂಡುವುದಕ್ಕೆ ಬರುವಂತದ್ದು ತುಂಬಾ ಕಡಿಮೆ ಜನ. ಆದ್ರೆ ಏನಾದ್ರೂ ಹಬ್ಬ ಇದೆ, ಕ್ರಿಸ್ಮಸ್ ಇದೆ, ಏನಾದ್ರೂ ಗ್ರಾಂಡ್ ಆದಂತ ಫಂಕ್ಷನ್ ಇದೆ ಅಂದಾಗ ತುಂಬಾ ಜನ ಕೂಡಿ ಬರ್ತಾ ಇರ್ತೀವಿ. ಅಂದ್ರೆ ಇವಾಗ ಒಂದು ಕ್ರಿಸ್ಮಸ್ ಇದ್ದಾಗ ಆಗಿರ್ಬೋದು, ಇಲ್ಲವೇ ಈಸ್ಟರಿ ಹಬ್ಬ ಇರುವಂತ ಸಂದರ್ಭದಲ್ಲಾಗಿರ್ಬೋದು, ತುಂಬಾ ಜನ ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಕೂಡಿ ಬರ್ತಾ ಇರ್ತಾರೆ. ಯಾಕಪ್ಪ ಅಂತಂದ್ರೆ ಪ್ರಾರ್ಥನೆಗೆ ಎಂಬುದಾಗಿ ಕೂಡಿ ಬರ್ತಾ ಇರ್ತಾರೆ. ಈ ರೀತಿಯಲ್ಲಿ ಕಳೆದ ಒಂದು 2 ವರ್ಷಗಳ ಹಿಂದುಗಡೆ ಒಂದು ಊರಲ್ಲಿ, ಅದು ಯಾವ ಊರು ಅಂತ ಅಂದ್ರೆ ಪ್ರಿಯರೇ,
ಪ್ರಿಯರೇ. ಶ್ರೀಲಂಕಾ ದೇಶದಲ್ಲಿ ಏನಾಗಿದೆ ಅಂತಂದ್ರೆ, ಈಸ್ಟರ್ ಹಬ್ಬಕ್ಕೆ ಎಂಬುದಾಗಿ ಕೆಲವು ಜನ ಕೂಡಿ ಬಂದಿದ್ದಾರಂತೆ ಪ್ರಿಯರೇ. ಪ್ರಾರ್ಥನೆಗಾಗಿ ತುಂಬಾ ಜನ ಕೂಡಿ ಬಂದಿದ್ದಾರಂತೆ, ಪ್ರಾರ್ಥನೆ ಮಾಡೋದಕ್ಕಾಗಿ. ಅವತ್ತು ಏನಿದೆ ಹಿಸ್ಟರಿ ಈಸ್ಟರ್ ಹಿಸ್ಟರಿ ಇದೆ. ಅಂದ್ರೆ ಹಿಸ್ಟರಿ ಅಂದ್ರೆ ಈಸ್ಟರ್ ಸಂಡೇ ಅಂದ್ರೆ ಏನಂತಂದ್ರೆ, ನಾವು ಗುಡ್ ಫ್ರೈಡೆ ಅಂತೇಳಿ ಕ್ರೈಸ್ತವ್ಯದಲ್ಲಿ ಬಂದ ನಂತರ ನಾವೇನ್ ಮಾಡ್ತೀವಿ, ಗುಡ್ ಫ್ರೈಡೆ ಎಂಬುದಾಗಿ ಆಚರಣೆ ಮಾಡ್ತೀವಿ. ಅದು ಶುಕ್ರವಾರ ದಿನದಂದು ಆಚರಣೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಅದಾದ ನಂತರ ಸಂಡೆ ಬರುತ್ತೆ ಪ್ರಿಯರೇ. ಆ ಒಂದು ಶುಕ್ರವಾರ, ಶನಿವಾರ ಆದ್ಮೇಲೆ ಸಂಡೆ ಬರುತ್ತಲ್ಲ, ಆ ಸಂಡೆಗೆ ಗುಡ್ ಫ್ರೈಡೆ ಆದ ನಂತರ ಬರುವಂತ ಸಂಡೆಗೆ ನಾವು ಹಿಸ್ಟರಿ ಅಂತೇಳಿ ಆಚರಣೆ ಮಾಡ್ತೀವಿ ಅಲ್ವಾ? ಇದೆಲ್ಲ ನಮಗೆಲ್ಲ ಗೊತ್ತಿರುವಂತ ಸಂಗತಿನೇ. ಈ ರೀತಿಯಲ್ಲಿ ಹಿಸ್ಟರಿ ಹಬ್ಬಕ್ಕೆ ಕೂಡಿ ಬಂದಿರುವಂತ ಸಮಯದಲ್ಲಿ ಎಲ್ರೂ ಸಹ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆಯಲ್ಲಿದ್ದಾರೆ ಪ್ರಿಯರೇ. ಆರಾಧನೆ ಎಲ್ಲ ಮಾಡಿದ್ದಾರೆ. ಇನ್ನೇನು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆಯಲ್ಲಿ ಕೊನೆ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಕಣ್ಣು ಮುಚ್ಚಿಕೊಂಡಿದ್ದಾರೆ ಎಲ್ರೂ ಸಹ. ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡುವಾಗ ಆ ಕಡೆ ಈ ಕಡೆ ಏನ್ ನೋಡಲ್ಲ ಅಲ್ವಾ? ಸುಮ್ನೆ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಪ್ರಿಯರೇ. ಒಬ್ಬ ವ್ಯಕ್ತಿ ಒಳ್ಳೆ ಬ್ಯಾಗ್ ಹಾಕೊಂಡು ಎಲ್ಲರೂ ಕಣ್ಣು ಮುಚ್ಚಿಕೊಂಡಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾನೆ. ಒಳಗಡೆ ಎಂಟ್ರಿ ಕೊಟ್ಟು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಪ್ರಿಯರೇ, ಎಲ್ಲರೂ ಕಣ್ಣು ಮುಚ್ಕೊಂಡಿದ್ದಾರೆ. ಆತನು ಕಣ್ಣು ಮುಚ್ಕೊಂಡಿರುವಂತ ವೇಳೆಯಲ್ಲಿ ಒಳಗಡೆ ಬೇಗ ಬೇಗನೆ ಹೋಗಿ ಅವ್ರ ಜೊತೆಯಲ್ಲಿ ಕಣ್ಣು ಮುಚ್ಕೊಂಡಾಗ ಗೊತ್ತಾಗಲಾರದಂತ ಸಂದರ್ಭದಲ್ಲಿ ಅವ್ರ ಒಳಗಡೆ ಹೋಗಿ ಆತನು ದೊಡ್ಡ ಬಾಂಬನ್ನು ಬ್ಯಾಗಲ್ಲಿ ಇಟ್ಕೊಂಡೋಗಿ ಅಲ್ಲಿಗೆ ಹೋಗಿದ ತಕ್ಷಣನೇ ಏನ್ ಮಾಡಿದಾನೆ ಅಂತಂದ್ರೆ, ಆ ಒಂದು ರಿಮೋಟ್ ಆನ್ ಮಾಡಿದಾನೆ ಪ್ರಿಯರೇ. ಅಲ್ಲಿ ಏನಾಗೋಗಿದೆ ಅಂದ್ರೆ, ಆ ಬಾಂಬ್ ಬ್ಲಾಸ್ಟ್ ಆಗೋಗಿದೆ ಪ್ರಿಯರೇ. ಆ ಬಾಂಬ್ ಬ್ಲಾಸ್ಟ್ ಆಗೋಗಿ ನೂರಾರು ಜನ ಕ್ರೈಸ್ತರು ಏನಾಗಿದ್ದಾರೆ ಅಂತಂದ್ರೆ, ನುಚ್ಚು ನೂರಾಗಿ ಪ್ರಾಣ ಬಿಟ್ಟಿದ್ದಾರೆ ಪ್ರಿಯರೇ. ಆ ದಿನದಲ್ಲಿ ನೋಡುವಾಗ ಗಂದರಗೋಳ ಪ್ರಿಯರೇ. ಎಷ್ಟೋ ಜನ ಸತ್ತೋಗಿದ್ದಾರೆ. ಎಲ್ಲೋ ಒಂದು ತುಂಡು ಕಾಲುಗಳು, ಎಲ್ಲೋ ಕೈಗಳು, ಗೋಡೆಗಳಿಗೆಲ್ಲ, ಚರ್ಚಿನ ಗೋಡೆಗಳಿಗೆಲ್ಲ ರಕ್ತಮಯ. ಚರ್ಚೆಲ್ಲ ಸಂಪೂರ್ಣ ಏನಾಗೋಗಿದೆ ಅಂದ್ರೆ ರಕ್ತಮಯವಾಗಿ ಹೋಗಿದೆ ಪ್ರಿಯರೇ. ಹಾಗೆ ಹೋಗಿದೆ ಅಂತ ಪ್ರಿಯರೇ. ಆ ರೀತಿಯಲ್ಲಿ ಅಷ್ಟು ಕ್ರೂರವಾದಂತ ರೀತಿಯಲ್ಲಿ ಚರ್ಚೆಲ್ಲ ರಕ್ತ. ಅಲ್ಲಿ ಏನಕ್ಕೆ ಕೂಡಿ ಬಂದಿದ್ದಾರೆ ಪ್ರಿಯರೇ ಅವರು ಅಂತ ನೋಡುವಾಗ, ಪ್ರಾರ್ಥನೆಗೆ ಕೂಡಿ ಬಂದಿದ್ದಾರೆ ಪ್ರಿಯರೇ. ಪ್ರಾರ್ಥನೆ ಅಂದ್ರೆ ಸಮಾಧಾನದ ವಿಷಯವಾದಂತ ಪ್ರಾರ್ಥನೆ ಅಲ್ವಾ? ಪ್ರಾರ್ಥನೆಯಲ್ಲಿ ಇರುವಂತವ್ರನ್ನ ಈ ರೀತಿ ಸಾಯಿಸ್ತಾರ ಅಂತಂದ್ರೆ, ಮತದ ಹುಚ್ಚು ಇರುವಂತವ್ರು ಸಾಯಿಸ್ತಾರೆ ಪ್ರಿಯರೇ. ಈ ರೀತಿಯಲ್ಲಿ 106 ಜನ ಅಲ್ಲಿ ಸತ್ತೋಗಿದ್ದಾರೆ ಅಂತ ಪ್ರಿಯರೇ. ಎಷ್ಟು ದುಃಖಕರವಾದಂತ ಸಂಗತಿ ಅಲ್ವಾ? 106 ಜನ ಅಷ್ಟು ಕ್ರೂರವಾಗಿ ಸತ್ತು ಬಿದ್ದಿದ್ದಾರೆ ಅಂತಂದ್ರೆ ಕಾರಣ ಏನು? ಆ ಉಗ್ರವಾದಿಯ ತಂತ್ರ. ಉಗ್ರವಾದಿಗಳು ಯಾಕೆ ಆಗ್ತಾರೆ ಅಂತಂದ್ರೆ, ಎಂತವ್ರು ಆಗ್ತಾರೆ ಅಂತಂದ್ರೆ, ಮತದ ಹುಚ್ಚು ಇರುವಂತವ್ರು ಪ್ರಿಯರೇ. ನಮ್ಮ ಮತ, ನನ್ನ ಮತ ಎನ್ನುವಂತಹ ಮತದ ಹುಚ್ಚು ಇರುವಂತವ್ರು ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಪ್ರಿಯರೇ. ಇನ್ನೊಂದು ಕಡೆ ಸಹ ಇನ್ನೊಂದಾಗಿದೆ ಪ್ರಿಯರೇ. ಇನ್ನೊಂದು ಎಲ್ಲಿ ಅಂತ ನೋಡುವಾಗ, ಜರ್ಮನಿಯಲ್ಲಿ ಪ್ರಿಯರೇ. ಜರ್ಮನಿಯ ರಾಜಧಾನಿ ಗೊತ್ತಿಲ್ಲ. ಒಟ್ಟು ಜರ್ಮನಿಯಲ್ಲಿ ಪ್ರಿಯರೇ, ಜರ್ಮನಿಯಲ್ಲಿ ನಡೆದಿರುವಂತಹ ಸಂಗತಿ. ಅಲ್ಲಿ ಸಹ ಕ್ರಿಸ್ಮಸ್ ಹಬ್ಬಕ್ಕೆ ಎಂಬುದಾಗಿ ಸಾವಿರಾರು ಜನರು ಪ್ರಾರ್ಥನೆಗೆ ಕೂಡಿ ಬಂದಿದ್ದಾರಂತೆ ಪ್ರಿಯರೇ. ಕ್ರಿಸ್ಮಸ್ ಆಚರಣೆಗಾಗಿ ಏನ್ ಮಾಡ್ತಾ ಇದ್ದಾರೆ, ಸಾವಿರಾರು ಜನರು ಕೂಡಿ ಬಂದಿದ್ದಾರೆ. ಏನಕ್ಕೆ? ಕ್ರಿಸ್ಮಸ್ ಹಬ್ಬದಲ್ಲಿ ಪ್ರಾರ್ಥನೆ ಎನ್ನುವಂತ ಆಚರಣೆಯನ್ನು ಆಚರಿಸುವುದಕ್ಕಾಗಿ ಅನೇಕರು ಕೂಡಿ ಬಂದಿದ್ದಾರೆ ಪ್ರಿಯರೇ. ಕೂಡಿ ಬಂದಿರುವಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡಿದಾನಂತೆ ಅಂದ್ರೆ ಪ್ರಿಯರೇ, ಒಂದು ಕಾರನ್ನ ಯಾವುದೇ ಬ್ರೇಕ್ ಇಲ್ಲದೆ ಫಾಸ್ಟ್ ಆಗಿ ಅಷ್ಟು ಜನರ ಮಧ್ಯದಲ್ಲಿ ಸ್ಪೀಡ್ ಆಗಿ ಹೊಡ್ಕೊಂಡ್ ಬರ್ತಾ ಇದ್ದಾನಂತೆ. ಜನ ಇದಾರ ಇಲ್ಲ ಏನು ನೋಡಿನೂ ಜನ ಇರುವಂತದ್ ನೋಡಿನೂ ಬೇಕಂತಾನೆ ಬ್ರೇಕ್ ಇಲ್ದಂಗೆ ಅಷ್ಟು ಫಾಸ್ಟ್ ಆಗಿ ಆತನು ಕಾರ್ನ ಹೊಡ್ಕೊಂಡ್ ಬಂದಿದ್ದಾನಂತೆ ಪ್ರಿಯರೇ. ಜನರ ಮಧ್ಯದಲ್ಲಿ ಅಲ್ಲಿ 20-30 ಜನರು ತಕ್ಷಣಕ್ಕೆ ಸತ್ತೋಗಿದ್ದಾರಂತೆ ಪ್ರಿಯರೇ. ಕಾರಣ ಏನು? ಉಗ್ರವಾದಿಯ ಕುತಂತ್ರ. ಮನುಷ್ಯರನ್ನ ಸಾಯಿಸುವಂತದ್ದು ಏನಿದೆ ಅಂತಂದ್ರೆ, ಮತದ ಹುಚ್ಚು ಇರುವಂತವ್ರು, ಮತ್ತಿನಲ್ಲಿರುವಂತವ್ರು. ಮತ ಎನ್ನುವಂಥದ್ದು ಒಂದು
ಹುಚ್ಚು ಪ್ರಿಯರೇ. ಒಂದು ಮತ್ತಲ್ಲಿ ಏರಿಸುವಾಗ ಅವ್ರು ಮತ್ತಲ್ಲಿರುವಾಗ ಯಾರನ್ನ ಏನ್ ಮಾಡ್ತಾರೋ ಅನ್ನುವಂಥದ್ದು ಸಹ ಗೊತ್ತಾಗಲ್ಲ ಪ್ರಿಯರೇ. ಮತದ ಹುಚ್ಚಿನಲ್ಲಿರುವಂತವ್ರು ಏನ್ ಮಾಡ್ತಾರೆ ಎನ್ನುವಂಥದ್ದು ಸಹ ಅವ್ರಿಗೆ ಗೊತ್ತಾಗಲ್ಲ. ಇಂಥವೆಲ್ಲ ಯಾರ್ ಮಾಡ್ತಾರೆ ಪ್ರಿಯರೇ? ಆದಷ್ಟು ಮುದುಕರೇನಾದ್ರೂ ಬಂದ್ ಮಾಡಕ್ಕಾಗುತ್ತಾ? ಬಾಂಬ್ ತೆಗೆದುಕೊಂಡು ಒಳಗಡೆ ಬಂದು ಈ ರೀತಿ ಎಲ್ಲ ಮಾಡೋದಕ್ಕೆ ಮುದುಕರಿಂದ ಸಾಧ್ಯವಿಲ್ಲ ಪ್ರಿಯರೇ. ಇಂಥವೆಲ್ಲ ಯಾರ್ ಮಾಡ್ತಾರೆ? ಕಾರ್ ಡ್ರೈವಿಂಗ್ ಮಾಡಿ ಈ ರೀತಿ ಸಾಯಿಸುವಂಥದ್ದು ಮುದುಕನಿಗೆ ಆಗುತ್ತಾ ಅಂದ್ರೆ ಇಲ್ಲ. ಯವ್ವನಸ್ಥರು ಮಾಡುವಂತ ಕೆಲಸ, ಯವ್ವನದಲ್ಲಿರುವಂತವ್ರು ಮಾಡುವಂತ ಕೆಲಸಗಳು ಇವೆಲ್ಲ. ಯಾಕೆ ಯವ್ವನ ಕಾಲದಲ್ಲಿ ಇರುವಂತವ್ರು ಈ ರೀತಿಯಲ್ಲಿ ಕೆಟ್ಟೋಗ್ತಾ ಇದಾರೆ ಅಂತ ಆಲೋಚಿಸ್ತಾ ಇದ್ರೆ, ಅವರ ಬುನಾದಿ ಸರಿಯಾಗಿಲ್ಲ ಪ್ರಿಯರೇ. ಇನ್ನು ಅನೇಕ ವಿಷಯಗಳು ಭೂಮಿ ಮೇಲೆ ನಡೀತಿರುವಂತ ಇನ್ನೂ ಅನೇಕ ವಿಷಯಗಳು ಇದಾವೆ ಪ್ರಿಯರೇ. ಅವನ್ ಕೇಳ್ತಾ ಇದ್ರೇನೆ ಕಣ್ಣಲ್ಲಿ ನೀರ್ ಬರುತ್ತೆ ಪ್ರಿಯರೇ. ಮೈಯೆಲ್ಲ ಜುಮ್ ಅನ್ನುತ್ತೆ. ಏನಪ್ಪಾ ಆ ಸಂಗತಿಗಳು ಅಂತಂದ್ರೆ ಪ್ರಿಯರೇ, ಒಬ್ಬ ತಾಯಿ ತಿ ಒಬ್ಬ ಒಬ್ಬ ಹುಡುಗನು ಸ್ಕೂಲಿಂದ ಬಂದಿದ್ದಾನಂತೆ ಪ್ರಿಯರೇ. ಇನ್ನು ಚಿಕ್ಕ ಬಾಲಕನು ಸ್ಕೂಲ್‌ಗೆ ಹೋಗುವಂತ ಹುಡುಗ. ಆ ಹುಡುಗನ್ ಏನ್ ಮಾಡಿದಾನೆ ಅಂತಂದ್ರೆ ಸ್ಕೂಲ್‌ಗೆ ಹೋಗಿ ಬಂದಿದ್ದಾನಂತೆ ಪ್ರಿಯರೇ. ಸ್ಕೂಲ್‌ಗೆ ಹೋಗಿ ಬಂದು ತನ್ನ ಫೋನಲ್ಲಿ ಗೇಮ್‌ನ ಆಟ ಆಡ್ತಾ ಇದ್ದಾನಂತೆ. ಗೇಮ್ ನೋಡ್ಕೊಂಡು ಆಟ ಆಡ್ಕೊಂಡು ಇದ್ದಾನೆ. ಆಟ ಆಡ್ತಾ ಆಡ್ತಾ ಇರುವಾಗ ಆತನ ಫೋನಲ್ಲಿ ಏನಾಗೋಗಿದೆ ಅಂತಂದ್ರೆ ಚಾರ್ಜಿಂಗ್ ಖಾಲಿ ಆಗೋಗಿದೆ ಅಂತೆ ಪ್ರಿಯರೇ. ಆತನ ಫೋನಲ್ಲಿ ಏನಾಗೋಗಿದೆ? ಚಾರ್ಜಿಂಗ್ ಖಾಲಿ ಆಗೋಗಿದೆ. ಆ ಚಾರ್ಜಿಂಗ್ ಖಾಲಿ ಆಗೋದಾಗ ಅವನೇನ್ ಮಾಡಿದಾನೆ ಅಂತಂದ್ರೆ, ಆ ಹುಡುಗನ್ ಏನ್ ಮಾಡಿದಾನೆ ಅಂತಂದ್ರೆ, ಆ ಫೋನ್‌ನ ತೆಗೆದಿಟ್ಟು ಅವ್ರ ಅಮ್ಮನ ಫೋನ್ ತಗೊಂಡಿದ್ದಾನೆ ಅಂತೆ ಪ್ರಿಯರೇ. ಅವ್ರ ಅಮ್ಮನ ಫೋನ್ ತಗೊಂಡ್ಬಿಟ್ಟು ಗೇಮ್ ಆಟ ಆಡ್ಕೊಂಡಿದ್ದಾನೆ. ಅವ್ರ ಅಮ್ಮ ಸಡನ್ ಆಗಿ ಬಂದು, "ನೀನು ಓದ್ಕೊಳ್ಳೋದ್ ಬಿಟ್ಟು ಏನ್ ಮಾಡ್ತಾ ಇದೀಯಪ್ಪ?" ಅಂತೇಳಿ ಸಡನ್ ಆಗಿ ಏನ್ ಮಾಡಿದಾಳೆ, ಆ ಒಂದು ಹುಡುಗನ ಕೈಯಲ್ಲಿರುವಂತ ಮೊಬೈಲ್‌ನ ಕಿತ್ಕೊಂಡಿದ್ದಾಳೆ ಪ್ರಿಯರೇ. ಅಷ್ಟೇ ಆಕಿ ಮಾಡಿರುವಂತದ್ದು. ಮತ್ತೇನು ಮಾಡಿಲ್ಲ. ಆ ಒಂದು ತಕ್ಷಣಕ್ಕೆ ಆ ಒಂದು ಫೋನ್ ಎಳ್ಕೊಂಡಿದ್ದ ತಕ್ಷಣಕ್ಕೆ ಆ ಹುಡುಗನ್ಗೆ ಏನಾಗೋಗಿದೆ ಅಂತಂದ್ರೆ ಕೋಪ ಬಂದು ಬಿಟ್ಟಿದೆ ಪ್ರಿಯರೇ. ಆ ಕೋಪದಲ್ಲಿ ಅವ್ನ್ ಏನ್ ಮಾಡಿದಾನೋ ಗೊತ್ತಿಲ್ಲ. ಅಲ್ಲಿರುವಂತ ಕತ್ತಿನ್ ತೆಗೆದುಕೊಂಡು ಅವ್ರ ತಾಯಿಯನ್ನೇ ಹೆಂಗಂದ್ರೆ ಹಂಗೆ ಹತ್ಯೆ ಮಾಡಿ ಸಾಯಿಸಿದ್ದಾನೆ ಪ್ರಿಯರೇ. ಕ್ರೂರವಾಗಿ ಸಾಯಿಸಿದ್ದಾನೆ ಅವ್ರ ತಾಯಿಯನ್ನೇ. ಆ ಒಂದು ಬಾಲ್ಯದಲ್ಲಿ ಅವ್ನಿಗೇನ್ ಗೊತ್ತು ಪ್ರಿಯರೇ ತಾಯಿನ ಏನ್ ಸಾಯಿಸುವಂತದ್ದು. ಮೊಬೈಲ್ ಹುಚ್ಚು ಅಷ್ಟಿದೆಯಾ ಅಂತಂದ್ರೆ, ಈ ಒಂದು ಮೊಬೈಲ್ ಚಿಕ್ಕವರನ್ನು, ಯುವಕರನ್ನು, ದೊಡ್ಡವರನ್ನು ಎಲ್ಲರನ್ನು ಕಾಡುವಂತ ಒಂದು ದೊಡ್ಡ ಮಾಯಾತಂತ್ರ ನಮ್ ಕೈಯಲ್ಲೇ ಇದೆ ಪ್ರಿಯರೇ. ಮೊಬೈಲ್ ಫೋನ್ ಎನ್ನುವಂಥದ್ದು ಬಹಳ ಬಹಳ ಡೇಂಜರ್ ಪ್ರಿಯರೇ. ಅದ್ರಿಂದ ನಮ್ಗೆ ಎಷ್ಟು ಉಪಯುಕ್ತ ಇದೆಯೋ ಸ್ವಲ್ಪನೇ ಉಪಯುಕ್ತ ಇರುವಂತದ್ದು ಪ್ರಿಯರೇ. ಆದ್ರೆ ಅದರಿಂದ ಕೆಟ್ಟು ಹೋಗುವಂತದ್ದು ತುಂಬಾ ಇದೆ ಪ್ರಿಯರೇ. ಅದ್ರಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನಾವು ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ಪ್ರಿಯರೇ. ಚಿಕ್ಕ ಮಕ್ಕಳ ಕೈಯಲ್ಲಿ ಆದಷ್ಟು ಫೋನ್‌ಗಳನ್ನ ಕೊಡದೇ ಇರುವಂತದ್ದು ತುಂಬಾ ತುಂಬಾ ಒಳ್ಳೇದು ಪ್ರಿಯರೇ. ತಂದೆ ತಾಯಿಗಳಿಗೆ ಆದಷ್ಟು ಬೇಡಿಕೊಳ್ಳುವುದೇನೆಂದ್ರೆ, ಕ್ರೈಸ್ತ ತಂದೆ ತಾಯಿಗಳಿಗೆ ಮುಖ್ಯವಾಗಿ ಹೇಳುವಂತದ್ದು, ಅನ್ಯರಿಗೆ ಅಲ್ಲ. ಅನ್ಯರು ಯಾವ್ದೋ ರೀತಿಯಲ್ಲಿ ಅವ್ರು ತಿಳಿಯದೆ ಪಾಪ ಅವ್ರು ಒಂದು ರೀತಿಯಲ್ಲಿ ಅವ್ರ ಮಕ್ಕಳು ಹಾಳಾಗ್ತಾ ಇದ್ರೆ, ಕ್ರೈಸ್ತರಲ್ಲಿ ತಿಳಿದು ಹಾಳಾಗ್ತಾ ಇದಾರೆ ಅಂದ್ರೆ ತಂದೆ ತಾಯಿಗಳು ಸರಿಯಾಗಿ ಬೆಳೆಸ್ತಾ ಇಲ್ಲ ಅಂತಾನೆ ಅರ್ಥ ಅಲ್ವಾ? ಹೌದು ಪ್ರಿಯರೇ. ತಂದೆ ತಾಯಿಗಳಿಗೆ ಒಂದ್ ವಾಕ್ಯ ಕೇಳಿದ್ರೆ ನೆನಪಿರಲ್ಲ ಅಂತಾರೆ. ವಾಕ್ಯಗಳು ನನಗೆ ನೆನಪಿರಲ್ಲ ಸರ್, ನೆನಪಿರಲ್ಲ ಸಿಸ್ಟರ್, ನೆನಪಿರಲ್ಲ ಅಂತಾರೆ. ಅಂತವ್ರು ಮಕ್ಳಿಗೆ ಹೆಂಗ್ ಕಲಿಸ್ತಾರೆ ಪ್ರಿಯರೇ? ಮಕ್ಳಿಗೆ ಕಲಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಮಕ್ಳಿಗೆ ವಾಕ್ಯವನ್ನ ಕಲಿಸ್ಬೇಕಾದ್ರೆ ಮೊದ್ಲು ತಂದೆ ತಾಯಿಗಳು ಕಲ್ತ್ಕೊಂಡಿರ್ಬೇಕಲ್ವಾ? ಕ್ರೈಸ್ತ ತಂದೆ ತಾಯಿಗಳಿಗೆ ಬೇಡಿಕೊಳ್ಳೋದು ಇಷ್ಟೇ ಪ್ರಿಯರೇ, ನೀವು ಮೊಟ್ಟ ಮೊದಲು ವಾಕ್ಯಗಳನ್ನ ಕಲಿತುಕೊಳ್ಳ್ರಿ. ನಿಮ್ಮ ಮಕ್ಕಳಿಗೂ ಸಹ ಹೇಳಿಕೊಡೋಣ. ನಾವು ಹೇಳಿಕೊಳ್ಳದಿದ್ರೆ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡದೆ ಹೋದ್ರೆ ಇನ್ಯಾರು ಹೇಳ್ಕೊಡ್ತಾರೆ? ಇನ್ಯಾರು ನಮ್ಮ ಮಕ್ಕಳನ್ನ ಬೆಳೆಸ್ತಾರೆ? ಪ್ರಿಯರೇ, ಇದು ಬರೀ ಮದ್ವೆ ಆದಂತವರಿಗೆ ಮಾತ್ರ ಅಲ್ಲ, ತಂದೆ ತಾಯಿಗಳು ಮಾತ್ರನೇ ಅಲ್ಲ. ಮದ್ವೆ ಆಗಿರುವಂತವ್ರಿಗೂ, ಮದ್ವೆ ಆಗದೇ ಇರುವಂತವ್ರಿಗೂ, ಮದ್ವೆ ಆಗಿ ಮಕ್ಕಳಾದಂತವ್ರಿಗೂ ಇದು ಮೇನ್ ಪಾಠ ಆಗಿರುತ್ತೆ. ಅದೇ ರೀತಿಯಲ್ಲಿ ಮದ್ವೆ ಆಗಿ ಇನ್ನು ಮಕ್ಕಳಾಗಿಲ್ಲ ನನಗೆ ಅನ್ನುವಂಥವ್ರು ಸಹ ಈ ಪಾಠವನ್ನು ತಿಳಿದುಕೊಳ್ರಿ ಪ್ರಿಯರೇ. ಮುಂದೆ ನಿಮ್ಗೂ ದೇವ್ರು ಮಕ್ಕಳನ್ನ ಕೊಡ್ತಾರೆ ಅಲ್ವಾ? ಮದ್ವೆ ಆಗಿರುವಂತವ್ರಿಗೆ ದೇವ್ರು ನಿಮ್ಗೂ ಮುಂದೆ ಭವಿಷ್ಯತ್ತಲ್ಲಿ ಮಕ್ಳನ್ನ ಕೊಡ್ತಾರೆ ಅಲ್ವಾ? ಅದೇ ರೀತಿಯಲ್ಲಿ ಈಗ ಯೌವನ ಕಾಲದಲ್ಲಿ ಇರುವಂತವ್ರು ಸಹ ನಮಗೆ ಈ ಪಾಠ ಅವಶ್ಯವಿಲ್ಲ ಅಂತ ಅಂದುಕೊಳ್ಬೇಡಿ ಪ್ರಿಯರೇ. ಇದು ಪ್ರತಿಯೊಬ್ಬರಿಗೂ ಸಹ ಅತಿ ಪ್ರಾಮುಖ್ಯವಾಗಿರುವಂತಹ ಪಾಠವಾಗಿದೆ ಪ್ರಿಯರೇ. ಅತಿ ಪ್ರಾಮುಖ್ಯವಾಗಿದೆ. ಪ್ರತಿಯೊಬ್ರು ಸಹ ಇದನ್ನ ತಿಳಿದುಕೊಳ್ಳಲೇಬೇಕಾದಂತಹ ಪಾಠ ಆಗಿದೆ ಪ್ರಿಯರೇ. ಯಾಕೆ ಈ ರೀತಿ ಮಕ್ಕಳು ಕೆಟ್ಟೋಗ್ತಾ ಇದಾರೆ ಅಂತ ನೋಡುವಾಗ ಅಸ್ತಿವಾರ ಸರಿಯಾಗಿ ಇಲ್ಲ ಪ್ರಿಯರೇ.
ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ನೋಡುವಾಗ ಪ್ರಿಯರೇ, ಮಗನು ತಾಯಿ ಏನ್ ಮಾಡಿಲ್ಲ ಅಂತೆ ಪ್ರಿಯರೇ, ಮಲ್ಕೊಂಡಿರುವಂತ ಮಗನಿಗೆ ಇಲ್ಲಿ ಏನೋ ಈ ಮಗನು ಏನ್ ಮಾಡಿದಾನೆ, ತಾಯಿಯನ್ನೇ ಸಾಯಿಸ್ಬಿಟ್ಟಿದ್ದಾನೆ. ಏನಕ್ಕೆ? ಫೋನ್ ಕಸಿದುಕೊಂಡಿದ್ದಕ್ಕೆ. ಇನ್ನೊಬ್ನು ಸಹ ಇದೇ ರೀತಿ ಮಾಡಿದ್ದಾನೆ ಪ್ರಿಯರೇ. ಆತನೇನ್ ಮಾಡಿದ್ದಾನೆ ಅಂತ ನೋಡುವಾಗ, ಆತನು ಕಾಲೇಜಿಗೆ ಹೋಗಿ ಬಂದು ಏನ್ ಮಾಡಿದ್ದಾನೆ ಅಂತಂತ ನೋಡುವಾಗ ಪ್ರಿಯರೇ, ಮಲ್ಕೊಂಡಿದ್ದಾನೆ ಅಂತೆ ಪ್ರಿಯರೇ. ಮಲ್ಕೊಂಡಿದ್ದಾನಂತೆ. ತಾಯಿ ಬಂದು ಪ್ರೀತಿಯಿಂದ, "ಎಷ್ಟೊತ್ ಮಲಗ್ತೀಯಪ್ಪ? ಎದ್ದೇಳು ಸಾಕು" ಅಂತ ಪ್ರೀತಿಯಿಂದ ಆದರಿಸ್ತಾ ಇದ್ದಾರೆ. ಅವ್ರೇನ್ ಬೈದಿಲ್ಲ ಪ್ರಿಯರೇ, ಪ್ರೀತಿಯಿಂದ ಆದರಿಸಿದ್ದಾರೆ. ಎ ಪ್ರೀತಿಯಿಂದನೇ ಹೇಳಿದ್ದಾರೆ, ಸಮಾಧಾನದಿಂದನೇ. "ಎದ್ದು ಏನಾದ್ರು ಕಾಲೇಜ್‌ಗೆ ಹೋಗ್ಬೇಕಲ್ವಾ? ಎದ್ದು ರೆಡಿ ಆಗು ಬೇಗ. ಯಾಕ್ ಇಷ್ಟೊತ್ತಾದ್ರೂ ಮಲಗಿದೀಯಾ?" ಅಂತೇಳಿ ಎಬ್ಸಿದ್ದು ಒಂದೇ ಕಾರಣಕ್ಕೆ. ಆ ಮಗನು ಏನ್ ಮಾಡಿದಾನಂತೆ ಗೊತ್ತಾ ಪ್ರಿಯರೇ? ಕೋಪದಿಂದ ಎದ್ದು ಸೈಕಲ್ ಹಾಕ್ಕೊಂಡೋಗಿ ಎಲ್ಲೋ ಏನೋ ಮಾಡ್ಕೊಂಡ್ ಸತ್ತೋಗಿದಾನಂತೆ ಪ್ರಿಯರೇ. ಅಂಥದ್ದೇನಿದೆ, ತಾಯಿ ಕಾಲೇಜ್‌ಗೆ ಹೋಗೋದಕ್ಕೆ ಬೇಗ ಎದ್ದೇಳು ಅಪ್ಪ ಅಂತ ಹೇಳಿರುವಂಥದ್ದೇ ತಪ್ಪಾಯ್ತಾ ಆ ಮಗನಿಗೆ? ಅಲ್ಲಿ ಏನೋ ಆತನು ತನ್ನ ತಾಯಿಯನ್ನೇ ಸಾಯಿಸಿದಾನೆ, ಆ ಹುಡುಗನು. ಇನ್ನು ಚಿಕ್ಕ ಬಾಲಕನು. ಆತನೇನ್ ಮಾಡಿದಾನೆ? ತಾಯಿಯನ್ನೇ ಸಾಯಿಸಿದಾನೆ. ಇಲ್ಲಿ ಈತನೇನ್ ಮಾಡ್ತಾ ಇದ್ದಾನೆ? ತನ್ನ ಪ್ರಾಣವನ್ನ ತಾನೇ ತೆಗೆದುಕೊಂಡಿದ್ದಾನೆ. ತನ್ನ ಕೈಯಾರೆ ತಾನೇ ಪ್ರಾಣವನ್ನು ತೆಕ್ಕೊಂಬಿಟ್ಟಿದ್ದಾನೆ ಪ್ರಿಯರೇ. ಇನ್ನೊಬ್ನೇನೋ ಏನ್ ಮಾಡಿದ್ದಾನೆ ಅಂತಂದ್ರೆ ಪ್ರಿಯರೇ, ಕೈಯಲ್ಲಿ ಇದೇ ರೀತಿಯಲ್ಲಿ ಫೋನ್ ಏನೋ ಕಸಿದುಕೊಂಡಿದ್ಕೋ ಯಾವುದೋ ಕಾರಣಕ್ಕೆ ಪ್ರಿಯರೇ, ತಾಯಿಯನ್ನ ಜೋರಾಗಿ ತಲೆ ಏನ್ ಮಾಡಿದಾನೆ ಅಂತ ನೋಡುವಾಗ ಏನೋ ಒಂದ್ ಕಾರಣಕ್ಕೆ ಪ್ರಿಯರೇ, ಒಟ್ಟು ತಾಯಿ ಏನೋ ಹೇಳಿದ್ದಕ್ಕೋ, ಏನೋ ಒಂದ್ ಕಾರಣಕ್ಕೋ ಪ್ರಿಯರೇ, ಅದು ನನ್ಗೆ ಅಷ್ಟೊಂದ್ ನೆನಪಿಲ್ಲ. ಆದ್ರೆ ಏನ್ ಮಾಡಿದಾನೆ ಅಂತ ನೋಡುವಾಗ ಪ್ರಿಯರೇ, ಅವ್ರ ತಾಯಿಯ ತಲೆಯನ್ನು ಜೋರಾಗಿ ಅವ್ರ ತಾಯಿಯನ್ನ ಆಹ್, ಏನ್ ಮಾಡಿದಾನೆ, ಜೋರಾಗಿ ನೂಕ್ಬಿಟ್ಟಿದಾನಂತೆ ಪ್ರಿಯರೇ ಬಂಡೆಗೆ. ನೂಕಿರುವಾಗ ಆ ತಾಯಿ ಒಂದು ಏನಾಗೋಗಿದೆ, ಆ ಒಂದು ಬಲವಾಗಿ ತಲೆಗೆ ಏಟು ಬಿದ್ದು ಏನಾಗಿದೆ ಅಂತ ನೋಡುವಾಗ, ತಲೆಗೆ ಗಾಯವಾಗೋಗಿದೆ. ಬಹಳ ಗಾಯ ಆಗಿ ಏನಾಗೋಗಿದೆ ಅಂದ್ರೆ, ತುಂಬಾ ರಕ್ತಸ್ರಾವ ಆಗಿ, ಆ ತಾಯಿ ಹಾಸ್ಪಿಟಲ್‌ಗೆ ಕರ್ಕೊಂಡು ಹೋಗೋ ಅಷ್ಟ್ರೊಳಗೆ ಸತ್ತೋಗ್ಬಿಟ್ಟಿದ್ದಾಳಂತೆ ಪ್ರಿಯರೇ. ಇಷ್ಟು ಸಿಟ್ಟು, ಇಷ್ಟು ಕೋಪ ಇರುತ್ತಾ ಯವ್ವನ ಮಕ್ಕಳಿಗೆ ಅಂತಂದ್ರೆ, ಹೌದು ಅಷ್ಟು ಕೋಪ ಇರುತ್ತೆ ಯವ್ವನ ಮಕ್ಕಳಲ್ಲಿ. ಅಷ್ಟೇ ಅಹಂಕಾರವೂ ಇರುತ್ತೆ. ಅಷ್ಟೇ ಗರ್ವವೂ ಇರುತ್ತೆ ಯವ್ವನ ಕಾಲದಲ್ಲಿ. ನಾನು ಎನ್ನುವಂಥದ್ದು ಇರುತ್ತೆ ಪ್ರಿಯರೇ. ಯಾಕಂದ್ರೆ ಯವ್ವನ ಅಲ್ವಾ? ಒಳ್ಳೆ ಶಕ್ತಿ ಇರುತ್ತಲ್ವಾ? ಅವಾಗ ನನಗೆ ಯಾವನೇನ್ ಮಾಡಕ್ಕಾಗುತ್ತೆ ಎನ್ನುವಂತ ರೀತಿಯಲ್ಲಿ ಸಹ, ಅಂತ ರೇಂಜಿಗೆ ಸಹ ಯವ್ವನಸ್ಥರು ಇರ್ತಾರೆ. ಆ ಒಂದು ಯವ್ವನ ಕಾಲದಲ್ಲಿ. ಯವ್ವನ ಎಷ್ಟು ಪ್ರಧಾನ ಅಂತ ದೇವ್ರು ಹೇಳಿದಾರೋ, ದುಷ್ಟನ ವಶವಾಗೋಗಿ ಅಷ್ಟು ಪ್ರಮಾದನೇ ಆಗೋಗಿದೆ ಯವ್ವನ ಈ ಕಾಲದಲ್ಲಿ. ಯವ್ವನ ಕಾಲದಲ್ಲಿ ನನ್ನ ಮಕ್ಕಳು ಸರಿಯಾಗಿ ಇರ್ಬೇಕು ಅಂತ ಅಂದ್ರೆ, ತಂದೆ ತಾಯಿಗಳು ಅದಕ್ಕೆ ಅಸ್ತಿವಾರ ಸರಿಯಾದ ರೀತಿಯಲ್ಲಿ ಆಗ್ಬೇಕು ಪ್ರಿಯರೇ. ಅದೇ ರೀತಿಯಲ್ಲಿ ತಂದೆ ತಾಯಿಗಳನ್ನು ಕುರಿತು ಬೈಬಲಲ್ಲಿ ಹೇಳಿರುವಂತಹ ಒಂದು ಮಾತನ್ನು ನಾವು ಒಂದ್ಸಾರಿ ನೋಡಿಕೊಳ್ಳೋಣ ಪ್ರಿಯರೇ. ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾರೆ ಪ್ರಿಯರೇ. ಒಂದು ಮಾತನ್ನು ನಾವು ನೋಡಿಕೊಳ್ಳೋಣ ಈ ಸಂದರ್ಭದಲ್ಲಿ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ. ಎಲ್ಲರೂ ತೆಗಿರಿ ಪ್ರಿಯರೇ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಚನ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಸಾಕು ಸಾಕಪ್ಪ, ಸ್ವಲ್ಪ ಇರಿ. ಸಾಕು. ಇಲ್ಲಿ ನೋಡಿ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಯಾರಿಗೆ ಹೇಳ್ತಿರುವಂತಹ ಮಾತು ಅಂದ್ರೆ, ತಂದೆ ತಾಯಿಗಳಿಗೆ, ಪ್ರಧಾನವಾಗಿ ತಂದೆ ತಾಯಿಗಳಿಗೆ ದೇವರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂತ ನೋಡಿದ್ರೆ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು. ನಾನೀಗ ನಿಮ್ಗೆ ಏನಾದ್ರೂ ತಿಳಿಸ್ತಾ ಇದ್ದೀನಲ್ಲ, ಈ ಮಾತುಗಳು ಮೊದಲು ಎಲ್ಲಿರ್ಬೇಕು? ನಿಮ್ಮ ಹೃದಯದಲ್ಲಿ ಇರ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಹೃದಯದಲ್ಲಿ, ತಂದೆ ತಾಯಿಗಳೇ ಮೊದ್ಲು ನಿಮ್ಮ ಹೃದಯದಲ್ಲಿ ನನ್ನ ಮಾತುಗಳು ಇರ್ಬೇಕು. ನನಗ್ ಓದೋಕ್ ಬರಲ್ಲ, ನನ್ಗೆ ಹೇಳ್ಕೊಡಕ್ ಬರಲ್ಲ ಮಕ್ಳಿಗೆ ಅನ್ಬೇಡ್ರಿ. ಒಂದಿಷ್ಟು ದುಡ್ಡು ಕೊಟ್ರು ಲೆಕ್ಕ ಮಾಡಕ್ ಬರಲ್ಲ ಅಂತಂದ್ರೆ, ಯಾವ ಓದ್ಲಾರ್ದಂತ ದಡ್ಡ ಅನ್ನುವಂಥವ್ರಿಗೂ ಸಹ, ದಡ್ಡಿ ಅಂದ್ರೆ ಬುದ್ಧಿಹೀನರು, ಓದೋ ಅಸಲು ಒಂದ್ ಅಕ್ಷರನೂ ಗೊತ್ತಿಲ್ಲ ಎನ್ನುವಂಥವ್ರ ಕೈಯಲ್ಲಿ ಒಂದಿಷ್ಟು ಹಣ ಕೊಟ್ಟು ಇದನ್ನ ಕೌಂಟ್ ಮಾಡಿ ಅಂತ ಹೇಳಿದ್ರೆ ಕೌಂಟ್ ಮಾಡದೇ ಇರ್ತಾರ? ಒಂದ್ ವೇಳೆ ಅಂಗಡಿಗೆ ಹೋದಾಗ, ಎಲ್ಲಾದ್ರೂ ಹೊರಗಡೆ ಹೋದಾಗ ಪ್ರಿಯರೇ, ಇಷ್ಟು ದುಡ್ಡು
ಅವ್ರು ಏನೋ ತೆಗೆದುಕೊಂಡು ಸಂತೆ ಏನೋ ತಗೊಂಡ್ಕೊಂಡ್ ಬಂದಾಗ ಅವ್ರು ಚಿಲ್ಲರೆ ಕೊಟ್ಟಾಗ ಕರೆಕ್ಟ್ ಆಗಿ ಇದೇನಾ ಇಲ್ವಾ ಅಂತೇಳಿ ಪದೇ ಪದೇ ನೋಡುವಂತವ್ರು ಯಾರು ಗೊತ್ತಾ? ವಿದ್ಯಾವಂತರಲ್ಲ. ವಿದ್ಯೆ ಇಲ್ಲದಂತ ತಂದೆ ತಾಯಿಗಳಾದ್ರೂನು ಸಹ ದುಡ್ಡನ್ನ ಪದೇ ಲೆಕ್ಕ ಮಾಡ್ತಾರೆ. ಕೊಟ್ಟಿದಾರೋ ಇಲ್ಲ ಸರಿಯಾಗಿ ಅವರು ಅಂತ. ಯಾಕೆ? ದುಡ್ಡು ಬೆಲೆಯುಳ್ಳದ್ದು ಎಂಬುದಾಗಿ. ದುಡ್ಡು ಎಷ್ಟು ಬೆಲೆಯುಳ್ಳದ್ದು ಅಂತ ನೀವು ಅಂದುಕೊಳ್ತೀರೋ, ಬಂಗಾರ ಆಗ್ಲಿ, ದುಡ್ಡಾಗ್ಲಿ ಯಾವುದೇ ಒಂದು ಬೆಲೆಯುಳ್ಳದಂತ ನೀವು ಅಂದುಕೊಳ್ತೀರೋ, ಅದಕ್ಕಿಂತ ಬಹು ಬೆಲೆಯುಳ್ಳಂತವ್ರು ನಿಮ್ಮ ಮಕ್ಕಳು ಎನ್ನುವುದನ್ನು ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳ್ರಿ ಪ್ರಿಯರೇ. ಮೊಟ್ಟ ಮೊದಲು ತಂದೆ ತಾಯಿಗಳಾದವರು ನಾವೆಲ್ಲರೂ ಮೊದ್ಲು ದೇವ್ರ ವಾಕ್ಯಗಳು ಮುತ್ತು ಎಷ್ಟೋ ಮುತ್ತಕ್ಕಿಂತಲೂ ಅಮೂಲ್ಯ ರತ್ನಕ್ಕಿಂತಲೂ ಈ ಲೋಕದಲ್ಲಿ ಬೆಲೆಯುಳ್ಳ ಎಲ್ಲಾ ವಸ್ತುಗಳಿಗಿಂತಲೂ ವಾಕ್ಯ ಬೆಲೆಯುಳ್ಳದ್ದು. ಎರಡನೇದು ನಿಮ್ಮ ಮಕ್ಕಳು ಬೆಲೆಯುಳ್ಳವರು ಪ್ರಿಯರೇ. ನಿಮ್ಮ ಮಕ್ಕಳಿಗೆ ನೀವು ಹೇಳಿಕೊಡದೆ ಹೋದ್ರೆ ಮುಂದೆ ನಿಮ್ಮ ಮಕ್ಕಳ ಭವಿಷ್ಯತ್ ಹಾಳಾಗುವುದಕ್ಕೆ ತಂದೆ ತಾಯಿಗಳ ನೆನಪಿಟ್ಟುಕೊಳ್ಳಿ ಈ ಮಾತು, ನೀವೇ ಕಾರಣರಾಗ್ತೀರಾ. ನಾವು ನಮ್ಮ ಮಕ್ಕಳನ್ನ ಬೆಳೆಸದೆ ಹೋದ್ರೆ ನಾವೇ ಕಾರಣರಾಗ್ತೀವಿ. ನಮ್ಮ ಮಕ್ಕಳ ಒಂದು ಪತನಕ್ಕೆ, ನಮ್ಮ ಮಕ್ಕಳ ಒಂದು ನಾಶನಕ್ಕೆ ನಾವೇ ಮೇನ್ ಕಾರಣರಾಗ್ತೀವಿ. ಕಾರಣ ಏನು? ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡದೆ ಹೋಗುವಂತದ್ದೇ ಕಾರಣ. ನಮ್ಮ ಮಕ್ಕಳಿಗೆ ನಾವು ದೇವರ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿಸಿಕೊಡದೆ ಹೋಗುವಂತದ್ದೇ ಕಾರಣ. ಈ ರೀತಿಯಲ್ಲಿ ಲೋಕದಲ್ಲೆಲ್ಲ ಯಾಕೆ ಈ ರೀತಿಯಲ್ಲಿ ತಾಯಿಯನ್ನೇ ಸಾಯಿಸೋದಕ್ಕೆ ಮಕ್ಕಳು ಮುಂದಾಗ್ತಾ ಇದ್ದಾರಾ? ನಿನ್ನನ್ನು ಹೆತ್ತಿದಾಳೆ ಅಲ್ವಾ? ನಿನ್ನ ತಾಯಿ ಅಲ್ವಾ? ಆ ಪ್ರಜ್ಞೆ ಯಾಕಿಲ್ಲ ನಿನ್ಗೆ? ಹೆತ್ತವಳನ್ನೇ ಸಾಯಿಸ್ತೀಯ? ಹೆತ್ತವಳನ್ನೇ ಹತ್ಯೆಗೈತೀಯ? ಅಷ್ಟು ಕೋಪೋದ್ರೇಕ ಯಾಕೆ ನಿನ್ಗೆ? ಯವ್ವನಸ್ಥನೇ ಅಂತ ಕೇಳಿದ್ರೆ ಉತ್ತರ ಗೊತ್ತಿಲ್ಲ ಪ್ರಿಯರೇ. ಕೋಪ ಅಷ್ಟೇ, ಕೋಪದಿಂದ ಏನೋ ಮಾಡಿದೆ. ನಂತರ ಪಶ್ಚಾತ್ತಾಪ ಪಟ್ರುನು ತಾಯಿ ಬರ್ತಾಳ ಪ್ರಿಯರೇ? ತಾಯಿ ಎನ್ನುವಂಥದ್ದು ನಮ್ಗೆ ದೇವ್ರು ಕೊಟ್ಟಂತ ವರ ಅಂತಾನೆ ಹೇಳ್ಬೋದು ಪ್ರಿಯರೇ. ಈ ರೀತಿಯಲ್ಲಿ ತಾಯಿಯನ್ನೇ ಹಿಂದು ಮುಂದೆ ನೋಡದೆ ಅಷ್ಟು ಕ್ರೂರವಾಗಿ ಸಾಯಿಸುವಂತ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಆ ಹುಡುಗನು ಆ ತಾಯಿಯನ್ನು ಆ ರೀತಿ ಸಾಯಿಸಿದಾನೆ ಅಂತಂದ್ರೆ, ಇನ್ನೊಬ್ಬತನು ಸಹ ಏನೋ ತಾಯಿ ಬುದ್ಧಿವಾದ ಹೇಳಿದ್ದಕ್ಕೆ ಆ ತಾಯಿಯನ್ನ ಆ ರೀತಿಯಲ್ಲಿ ದೊಬ್ಬಿ ಬಂಡೆಗೆ ತಗಲಿ ಏಟಾಗುವಷ್ಟು ಗಟ್ಟಿಯಾಗಿ ದೊಬ್ಬಿದಾನೆ ಅಂತಂದ್ರೆ ಏನಕ್ ಪ್ರಿಯರೇ ಅಷ್ಟು ಕೋಪ ಯೌವನಸ್ಥರಿಗೆ ಅಂತಂದ್ರೆ, ಏನಕ್ಕಪ್ಪ ಅಷ್ಟು ಕೋಪ ಯೌವನಸ್ಥರಿಗೆ ಅಂತ ನೋಡುವಾಗ ಏನೋ ಅವ್ರಿಗೆ ಗೊತ್ತಿಲ್ಲ ಪ್ರಿಯರೇ. ಲೋಕದಲ್ಲಂತೂ ತಂದೆ ತಾಯಿಗಳಿಗೆ ಹೇಳ್ಕೊಡೋಕ್ ದೇವ್ರ ಮಾತುಗಳು ಗೊತ್ತಿಲ್ಲದೆ ಹೋದ್ರು, ಕ್ರೈಸ್ತರಾದವ್ರು ನಮ್ಗಾದ್ರೂ ಗೊತ್ತಿರ್ಬೇಕಲ್ವಾ? ನಮ್ಮ ಮಕ್ಳಿಗೆ ಹೇಳ್ಕೊಡ್ಬೇಕು ಎನ್ನುವಂತ ಜ್ಞಾನ. ನಮಗೂ ಈ ಜ್ಞಾನ ಇಲ್ಲದೆ ಹೋದ್ರೆ ಬಹಳ ಕಷ್ಟ ಆಗೋಗುತ್ತೆ ಪ್ರಿಯರೇ. ಜೀವನ ಮುಂದೆ ಹೇಳಕ್ ಬರಲ್ಲ. ನಮ್ಮ ಮಕ್ಕಳಿಗಾದ್ರೂ ನಾವು ಹೇಳ್ಕೊಡೋಣ ಪ್ರಿಯರೇ. ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡದೆ ಹೋದ್ರೆ ಇನ್ಯಾರು ಹೇಳ್ಕೊಡ್ತಾರೆ ಹೇಳಿ? ಇನ್ಯಾರು ಹೇಳ್ಕೊಡಲ್ಲ. ನಾವೇ ಹೇಳ್ಕೊಡ್ಬೇಕು. ನೀವುಗಳೇ ಹೇಳ್ಕೊಡ್ಬೇಕು ತಂದೆ ತಾಯಿಗಳೇ ನಿಮ್ಮ ಮಕ್ಕಳಿಗೆ. ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಪೆಟ್ಟಾಗುತ್ತೆ ಅನ್ಸಿದ್ರು ಪರವಾಗಿಲ್ಲ, ಹೊಡ್ದು ಆದ್ರೆ ಹೇಳ್ರಿ, ಪ್ರೀತಿಯಿಂದ ಹೇಳ್ರಿ. ಕೇಳ್ದಿದ್ರೆ ಶಿಕ್ಷಿಸ್ತ್ರಿ ಎಂಬುದಾಗಿ ಬೈಬಲ್ ಹೇಳುತ್ತೆ. ಅದನ್ನು ಸಹ ನಾವು ಮುಂದೆ ನೋಡೋಣ. ಮುಂದೆ ಇದೇ ವಚನವನ್ನು ನಾವು ಇನ್ನೊಂದ್ಸಾರಿ ಓದ್ತೀನಿ, ಕೇಳಿಸ್ಕೊಳ್ಳಿ ಪ್ರಿಯರೇ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ಮೊದಲು ನಿಮ್ಮ ಹೃದಯದಲ್ಲಿರಲಿ ಅಂತ ಹೇಳ್ತಿದ್ದಾರೆ. ಯಾರಿಗೆ? ತಂದೆ ತಾಯಿಗಳಿಗೆ. ಮೊದಲು ನಿಮ್ಮ ಹೃದಯದಲ್ಲಿ ಈ ಮಾತುಗಳು ಇರ್ಲಿ. ಎರಡನೇದಾಗಿ ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಏನ್ ಹೇಳ್ತಾ ಇದ್ದಾರೆ ದೇವರು? ನಿಮ್ಮ ಮಕ್ಕಳ ಸಂಗಡ ಮಾತಾಡಿ. ಏನ್ ಮಾತಾಡಿ? ದೇವರ ವಿಷಯಗಳನ್ನು, ವ್ಯರ್ಥವಾದಂತ ಮಾತುಗಳನ್ನಲ್ಲ. ಮಕ್ಕಳ ಜೊತೆ ಪ್ರತಿಯೊಬ್ರು ಬಾಯಿ ಬರುವಂತ ಪ್ರತಿಯೊಬ್ರು ಮಕ್ಕಳ ಜೊತೆ ಮಾತಾಡ್ತೀವಲ್ವಾ? ಮೂಕರಾದ್ರೆ ಮಾತಾಡಲ್ಲ ಬಿಡಿ. ಮೂಕ ತಂದೆ ತಾಯಿಗಳು ಇದ್ರೆ ಮಾತಾಡಲ್ಲ. ಆದ್ರೆ ತಂದೆ ತಾಯಿಗಳು, ಬಾಯಿ ಇರುವಂತ ತಂದೆ ತಾಯಿಗಳು ಮಕ್ಕಳ ಹತ್ರ ಮಾತಾಡ್ತೀವಲ್ವಾ? ಪ್ರಿಯರೇ, ದಯಮಾಡಿ ಕ್ರೈಸ್ತ ತಂದೆ ತಾಯಿಗಳಿಗೆ ನಾನು ಹೇಳುವಂತದ್ದಿಷ್ಟೇ. ನಿಮ್ಮ ಮಕ್ಕಳ ಭವಿಷ್ಯತ್ತು ನಿಮ್ಮ ಕೈಯಲ್ಲೇ ಇದೆ. ನೀವು ಈ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಏನ್ ಹೇಳ್ಕೊಡ್ತೀರೋ ಅದೇ ಅವರ ಒಂದು ಭವಿಷ್ಯತ್ತು ಪ್ರಿಯರೇ. ಬಾಲ್ಯ ದಿನಮು ನಂದೆ ಚೆಯ್ಯು ಸೃಷ್ಟಿಕರ್ತ ಸ್ಮರಣ. ಅಂದ್ರೆ ಬಾಲ್ಯ ದಿನದಲ್ಲೇ ಸೃಷ್ಟಿಕರ್ತನನ್ನು ನಿಮ್ಮ ಮಕ್ಕಳು ಸ್ಮರಿಸುವವರಾದ್ರೆ ಯೌವನ ಕಾಲಕ್ಕೆ ಬಂದ್ರುನು ನಿಮ್ಗೆ ಯಾವುದೇ ಭಯ ಇಲ್ಲ ಅವ್ರ ವಿಷಯದಲ್ಲಿ. ಯಾಕಂದ್ರೆ
ಅವರು ದೇವರ ಭಯದಲ್ಲಿರ್ತಾರೆ. ದೇವರ ಭಯಭಕ್ತಿಯಲ್ಲಿರುವಂತ ಮಕ್ಕಳು ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳಿಗೆ ಹಾನಿ ಮಾಡುವುದಿಲ್ಲ. ಯಾವುದೇ ಕಾರಣಕ್ಕೂ ಯಾರಿಗೂ ಹಾನಿ ಮಾಡುವುದಿಲ್ಲ ಅವರು. ಯಾಕಂದ್ರೆ ದೇವರ ಮಕ್ಕಳು, ದೇವರ ಮಾತುಗಳನ್ನು ತಿಳಿದಂತವರು, ದೇವರ ಪ್ರೀತಿನ ನಿಮ್ಮ ಮಕ್ಕಳಿಗೆ ಏನೋ ನೀವು ಆಸ್ತಿ ಕೂಡಿಸ್ಬೇಕು, ಏನೋ ಒಂದು ಸಂಪತ್ತು ಇಡ್ಬೇಕು ಅಂತ ನೀವು ಕನಸು ಕಾಣ್ಬೇಡ್ರಿ. ನಿಮ್ಮ ಮಕ್ಕಳಿಗೆ ಈ ಮಾತುಗಳನ್ನೇ ಕೊಡ್ರಿ ಪ್ರಿಯರೇ. ಬಹುಮಾನವಾಗಿ ನಿಮ್ಮ ಮಕ್ಕಳಿಗೆ ಏನೋ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ರೆ ಈ ಮಾತುಗಳನ್ನೇ ದಯಮಾಡಿ ಅವರಿಗೆ, ಮುಂದಿನ ಪೀಳಿಗೆಗೆ, ಮುಂದಿನ ಸಂತಾನಕ್ಕೆ ಈ ಮಾತುಗಳನ್ನೇ ಕೊಡಿ ಪ್ರಿಯರೇ. ಅವ್ರ ಭವಿಷ್ಯತ್ತು ಸಹ ಚೆನ್ನಾಗಿರುತ್ತೆ. ಭವಿಷ್ಯತ್ತಲ್ಲಿ ಅವರು ನಿಮ್ಮನ್ನು ಸಹ ಚೆನ್ನಾಗಿ ನೋಡ್ಕೊಳ್ತಾರೆ. ನಿಮ್ಮ ಭವಿಷ್ಯತ್ತಿನ ಬಗ್ಗೆನೇ ನೀವು ಚಿಂತಿಸುವುದು ಸಹ ಬೇಕಾಗಿರಲ್ಲ. ನನ್ ಮಕ್ಕಳು ನನ್ನ ಮುಂದೆ ನೋಡ್ಕೊಳ್ತಾರೋ ಇಲ್ಲೋ, ನನ್ ಮಕ್ಕಳು ನನ್ನ ಗೊಂದಲದಲ್ಲಿದೆ ಪ್ರಿಯರೇ. ಹೊರಗಡೆ ಜನಾಂಗ ನೋಡುವಾಗ ಮುಂದೆ ನನ್ ಮಕ್ಕಳಿಗೆ ಇಷ್ಟೆಲ್ಲಾ ಆಸ್ತಿ ಕೂಡಿಸ್ತಾ ಇದ್ದೀನಿ, ಇಷ್ಟೆಲ್ಲಾ ಮಾಡ್ತಾ ಇದ್ದೀನಿ. ತಂದೆ ತಾಯಿಗಳು ಬಹಳ ಜನ ಹೇಳುವಂತ ಮಾತುಗಳು ಕೇಳುವಾಗ ತುಂಬಾ ಒಂಥರ ಚಿಂತೆಯಿಂದ ಮಾತಾಡ್ತಾ ಇದ್ದಾರೆ. ಅಯ್ಯೋ ಈಗಿನ ಜನರೇಷನ್ ಏನ್ ಹೇಳ್ತೀಯಮ್ಮ, ನಾ ಏನ್ ಆಸ್ತಿ ಕೂಡ್ಸಿದ್ರು ಅವ್ರ ಮುಂದೆ ನಮ್ಮನ್ನ ಏನ್ ಚೆನ್ನಾಗ್ ನೋಡ್ಕೊಳ್ತಾರ ಅಂತಾನು ಹೇಳಕ್ ಬರಲ್ಲ ಅಂತಾರೆ. ಅಂದ್ರೆ ಹೊರಗಡೆ ಇರುವಂತವ್ರಿಗೆ ಒಳ್ಳೇದು ಯಾವುದು ಅಂತ ಅವ್ರ್ ಗೊತ್ತಿಲ್ದವ್ರೆ ಆ ರೀತಿಯಲ್ಲಿ ಚಿಂತೆಯಲ್ಲಿದ್ದಾರೆ. ನನ್ ಮಕ್ಳು ಮುಂದೆ ನನ್ನ ಚೆನ್ನಾಗ್ ನೋಡ್ಕೊಳ್ತಾರೋ ಇಲ್ಲ ಅಂತ. ನಿಮ್ಗೂ ಆ ಚಿಂತೆ ಇರ್ಬೇಕು ಒಂದ್ ರೀತಿಯಲ್ಲಿ. ಯಾಕಂದ್ರೆ ನನ್ ಮಕ್ಳು ಚೆನ್ನಾಗ್ ನೋಡ್ಕೊಳ್ತಾರೋ ಇಲ್ಲ ಅನ್ನುವಂತ ಆಲೋಚನೆ ಬಂದಾಗ್ಲೇ ನಿಮ್ಗೆ ಗೊತ್ತಾಗೋದು, ನನ್ ಮಕ್ಳು ನನ್ನನ್ ಚೆನ್ನಾಗ್ ನೋಡ್ಕೋಬೇಕಂದ್ರೆ ನಾನ್ ಮೊದ್ಲು ಅವ್ರಿಗೆ ಸರಿಯಾದ ರೂಟ್ ತೋರ್ಸ್ಬೇಕು, ಸರಿಯಾದ ದಾರಿ ತೋರ್ಸ್ಬೇಕು ಅಂತ. ಅಬ್ರಹಾಮನನ್ನು ನೋಡಿದ್ರೆ ಪ್ರಿಯರೇ, ಆತನಲ್ಲಿರುವಂತಹ ಭಕ್ತಿಯನ್ನು ನೋಡ್ರಿ. ಆತನಲ್ಲಿರುವಂತಹ ಒಂದು ಭಕ್ತಿ, ಮಕ್ಕಳ ಜೊತೆ ನೀವು ಮಾತನಾಡುವಾಗ ಇಂಥವು ವಿಷಯಗಳನ್ನೆಲ್ಲ ಹೇಳ್ಬೇಕು. ನೋಡಪ್ಪ, ಅಬ್ರಹಾಮನ್ ಎನ್ನುವಂತ ಒಬ್ಬ ಭಕ್ತನಿದಾನೆ. ಆತನ ಭಕ್ತಿ ನೋಡುವಾಗ ಎಂತದು ಅಂತ ನೋಡಿದ್ರೆ, ಆತನು ದೇವ್ರು ಕರ್ದಿದ್ ತಕ್ಷಣನೇ ಎಲ್ಲಿಗೆ ಹೋಗಂತ ಹೇಳ್ತಾ ಇದ್ದಾನೋ ಗೊತ್ತಿಲ್ಲ, ಏನ್ ಮಾಡಂತ ಹೇಳ್ತಾ ಇದ್ದಾನೋ ಗೊತ್ತಿಲ್ಲ, ಮುಂದೆ ಹೇಳ್ತಾನೋ ಗೊತ್ತಿಲ್ಲ. ದೇವ್ರು ಹೋಗು ಅಂದಿದ್ ತಕ್ಷಣನೇ ಎದ್ದು ಹೊರಟೋಗ್ತಾ ಇದ್ದಾನೆ. ಎಂತಹ ಭಕ್ತಿ ಆತನಲ್ಲಿ. ಅದೇ ರೀತಿಯಲ್ಲಿ ಆತನಿಗೆ ದೇವ್ರು ಒಂದು ವಾಗ್ದಾನ ಮಾಡ್ತಾನೆ. ಏನು ವಾಗ್ದಾನ ಮಾಡ್ತಾನ ಗೊತ್ತಾ ಮಗನೇ? ಏನು ವಾಗ್ದಾನ ಮಾಡ್ತಾನೆ ಅಂತಂದ್ರೆ, ಆತನ ಇನ್ನು 89 ವಯಸ್ಸಿನಲ್ಲಿ ಇರುವಾಗ್ಲೇ ವಾಗ್ದಾನ ಮಾಡಿರ್ತಾರೆ ದೇವ್ರು. ಏನಂತ? ನಿನಗೊಬ್ಬ ಮಗನನ್ನು ಕೊಡುತ್ತೇನೆ ಎಂಬುದಾಗಿ. ನಿನಗೊಬ್ಬ ಮಗನನ್ನು ಕೊಡುತ್ತೇನೆ ಎಂಬುದಾಗಿ. ಆದ್ರೆ ಅದನ್ನ ಅಷ್ಟು ಬೇಗ ನೆರವೇರಿಸಿದ ಪ್ರಿಯರೇ ದೇವ್ರು. 10 ವರ್ಷಗಳ ನಂತರ 100 ವರ್ಷದಲ್ಲಿ ಅಲ್ವಾ ಆತನಿಗೆ? 90 ವರ್ಷದಲ್ಲಿ ಸಹ ಒಂದ್ಸರಿ ದರ್ಶನ ಆಗುತ್ತೆ. 90 ವರ್ಷದಲ್ಲಿ ದರ್ಶನ ಆಗಿ ದೇವ್ರ ದರ್ಶನ ಕೊಟ್ಟಿರುವಾಗ, ಆ ದರ್ಶನ ಆದ ನಂತರ 100 ವರ್ಷದಲ್ಲಿ ಯಾರು ಹುಡ್ತಾರೆ? ಒಬ್ಬ ಮಗನು ಹುಡ್ತಾನೆ. ಆತನೇ ಯಾರು? ಇಸಾಕನು. ಇಸಾಕನು ಎನ್ನುವಂತ ಮಗನಿದಾನೆ ಪ್ರಿಯರೇ. ಮಗನಿದಾನೆ. ನೀವು ಮಗನ ಹತ್ರ ಮಾತನಾಡುವಾಗ, ಇಸಾಕನೆನ್ನುವಂತ ಮಗನಿದಾನೆ ಮಗನೇ. ಆತನು ತಂದೆಗೆ ಎಷ್ಟು ವಿಧೇಯನು ಗೊತ್ತಾ? ತಂದೆ ಕಳೀತಾ ಇದ್ರೆ ಕಟ್ಟಿಗೆಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದೀಯಾ ಅಂತಾನು ತಂದೆಗೆ ಕೇಳ್ತಾ ಇಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಒಂದೇ ಪ್ರಶ್ನೆ ಕೇಳ್ದ, ಕಟ್ಟಿಗೆ ಇದಾವೆ, ಎಲ್ಲ ಇದಾವೆ, ಹೋಮಕ್ಕೆ ಬೇಕಾದಂತ ಕುರಿಮರಿ ಎಲ್ಲಿದೆ ಅಂತ ಅಷ್ಟೇ ಕೇಳಿದಾನೆ ಪ್ರಿಯರೇ. ಕರೆದುಕೊಂಡು ಹೋದ ನಂತರ ಕೈಕಾಲುಗಳನ್ನೆಲ್ಲ ಕಟ್ಟಿ ಅದ್ರ ಮೇಲೆ ಹೋಮಕ್ಕೆ ಹಾಕಿರುವಾಗ, ಬಲಿ ಕೊಡುವುದಕ್ಕೆ ಹಾಕಿರುವಾಗ, ಅಲ್ಲಿ ಇಸಾಕನಿಗೆ ಏನಾಗಿದೆ ಗೊತ್ತಾ ಮಗನೇ? ಆತನೇ ಬಲಿಪಶು ಎನ್ನುವಂಥದ್ದು ಇಸಾಕನಿಗೆ ಗೊತ್ತಾಗೋಗಿದೆ ಅಪ್ಪ. ಆದ್ರೂನು ಆತನು ತಂದೆಗೆ ತೋರಿಸುವಂತ ವಿಧೇಯತೆ ಆಗಿರ್ಬೋದು, ದೇವರಿಗೆ ತೋರಿಸುವಂತ ಒಂದು ವಿಧೇಯತೆ ಆಗಿರ್ಬೋದು, ಆತನು ತಂದೆಗೆ ಯಾವುದೇ ರೀತಿಯ ಪ್ರಶ್ನೆ ಮಾಡ್ಲಿಲ್ಲ. ನೀನ್ ನನ್ನನ್ನೇ ಬಲಿ ಕೊಡ್ತಾ ಇದೀಯಾ ದೇವರಿಗೆ? ಏನ್ ಕೆಲ್ಸ ಮಾಡ್ತಿದೀಯಪ್ಪ ನೀನು? ಆತನ ಅವಾಗಿನ್ ಬಹು ಚಿಕ್ಕ ಹುಡುಗ ಏನಲ್ಲ ಪ್ರಿಯರೇ. ಇಸಾಕನು ಬಲಿ ಕೊಡುವಂತ ಸಂದರ್ಭದಲ್ಲಿ ಬಹು ಚಿಕ್ಕತನೇನಲ್ಲ. ಆಗಲೇ ಒಂದು 13 ವರ್ಷದಲ್ಲಿ ಇದ್ದಾನೆ. ಆಲ್ರೆಡಿ ಆತನಿಗೆ ಒಂದ್ ರೀತಿಯಲ್ಲಿ ಯೌವನ ಕಾಲ ಪ್ರಾರಂಭವಾಗುವಂತಹ ಹುಡುಗನು, ಒಳ್ಳೆ ಹುಡುಗನಾಗಿದ್ದಾನೆ. 13 ವರ್ಷದ ಹುಡುಗನು. ಅಂತ ಸಂದರ್ಭದಲ್ಲಿ, ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ, ಆ ರೀತಿಯಲ್ಲಿ ಆತನ ಬಲಿ ಕೊಡುವಂತ ಸಂದರ್ಭದಲ್ಲೂ ಆ ಮಗನು ತಂದೆಗೆ ಎದುರು ಮಾತಾಡ್ಲಿಲ್ಲ. ಆ ರೀತಿಯಲ್ಲಿ ತಂದೆಗೆ ವಿಧೇಯನಾದನು ಎಂಬುದಾಗಿ ತಂದೆ ಮಕ್ಕಳ ವಿಷಯದಲ್ಲಿ ಸಹ ಅವರಿಗೆ ಸ್ಪಷ್ಟವಾಗಿ ನಿಮ್ಮ ಮಕ್ಕಳಿಗೆ ನೀವು ಹೇಳುವಂತವರಾಗಿರ್ಬೇಕು ಪ್ರಿಯರೇ. ಇನ್ನೊಬ್ಬ ವ್ಯಕ್ತಿಯನ್ನು ಕುರಿತು ಸಹ ನಮ್ಗೆಲ್ಲ ಗೊತ್ತು.
ದೇವರ ಸೇವಾ ಪರಿಚರ್ಯದಲ್ಲಿ ಉನ್ನತ ರೀತಿಯಲ್ಲಿ ಬೆಳೆದಿರುವಂತಹ ಒಬ್ಬ ವ್ಯಕ್ತಿ. ಯಾರು ಆತನ ಅಂತ ನೋಡುವಾಗ ತಿಮೋತಿ ಪ್ರಿಯರೇ. ತಿಮೋತಿಯ ಭಕ್ತಿ ನೋಡುವಾಗ ಅತ್ಯಮೂಲ್ಯವಾಗಿರುವಂತದ್ದಾಗಿದೆ ಪ್ರಿಯರೇ. ಆತನ ಭಕ್ತಿಯನ್ನು ಕುರಿತು ಪೌಲರವರು ತುಂಬಾ ಉತ್ತಮವಾದಂತ ರೀತಿಯಲ್ಲಿ ಮಾತನಾಡಿದರೆ ಪ್ರಿಯರೇ. ಆ ಮಾತನ್ನು ಸಹ ನಾವು ಒಂದ್ಸರಿ ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ ಪ್ರಿಯರೇ, ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಸರಿ, ಥ್ಯಾಂಕ್ ಯು ಬ್ರದರ್. ಇಲ್ಲಿ ನೋಡಿ, ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ ಎಂಬುದಾಗಿ ಇರುತ್ತೆ ಪ್ರಿಯರೇ. ಇದು ತೆಲುಗುನಲ್ಲಿ ತುಂಬಾ ಸ್ಪಷ್ಟವಾಗಿರುತ್ತೆ. ಅದರಲ್ಲಿ ನಾವು ನೋಡಿಕೊಳ್ಳೋದಾದ್ರೆ, ಯಾರಾದ್ರೂ ತೆಲುಗು ಬೈಬಲ್ ಇರೋರು ಓದೋಂಗಿದ್ರೆ ಓದ್ಬೋದು. ಆದ್ರೆ ನಾನು ತೆಲುಗುನಲ್ಲಿರೋದನ್ನೇ ಕನ್ನಡದಲ್ಲಿ ಕಲ್ತ್ಕೊಂಡಿದ್ದೀನಿ. ಅದನ್ನ ನಾನು ಹೇಳ್ತೀನಿ ಪ್ರಿಯರೇ. ಏನಂತ ನೋಡುವಾಗ, ತಂದೆ ತಾಯಿಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ದೇವರ ಒಂದು ಶಿಕ್ಷೆಯಲ್ಲಿಯೂ ದೇವರ ಒಂದು ಬೋಧನೆಯಲ್ಲಿಯೂ ಎಂಬುದಾಗಿ. ప్రభు యొక్క ಶಿಕ್ಷಣ ಮುಂದು ప్రభు యొక్క ಬೋಧನಂದು ನಿಮ್ಮ ಮಕ್ಕಳನ್ನ ಬೆಳೆಸಿ ಎಂಬುದಾಗಿ. ದೇವರ ಒಂದು ಶಿಕ್ಷೆಯಲ್ಲಿಯೂ ದೇವರ ಒಂದು ಭಯಭಕ್ತಿಯಲ್ಲಿ ನಿಮ್ಮ ಮಕ್ಕಳನ್ನ ಬೆಳೆಸ್ರಿ ಎಂಬುದಾಗಿ. ಬಾಲ ಶಿಕ್ಷೆಯನ್ನು ಅಂತಂದ್ರೆ ಬಾಲಕರಾಗಿದ್ದಾಗ ಅವ್ರಿಗೆ ಶಿಕ್ಷೆಯನ್ನು ಕೊಡ್ರಿ. ಎಂತ ಶಿಕ್ಷೆ ಅಂತ ನೋಡುವಾಗ, ಉಪದೇಶಿಸ್ರಿ. ದೇವರ ಮಾತುಗಳಿಗೆ ಅವ್ರಿಗೆ ಉಪದೇಶ ಮಾಡ್ರಿ. ಆ ಸಮಯದಲ್ಲಿ ಕೇಳದೆ ಹೋದ್ರೆ ಸ್ವಲ್ಪ ಹೋಗಿ ಶಿಕ್ಷೆಯನ್ನು ಸಹ ಕೊಡ್ರಿ. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಮಕ್ಕಳನ್ನ ಉತ್ತಮ ರೀತಿಯಲ್ಲಿ ನೀವು ಬೆಳೆಸ್ರಿ ಎಂಬುದಾಗಿ ತಂದೆ ತಾಯಿಗಳಿಗೆ ಹೇಳುವಂತದ್ದು ಪ್ರಿಯರೇ. ಅದೇ ರೀತಿಯಲ್ಲಿ ಇನ್ನೊಂದ್ಸರಿ ನಾವು ಓದ್ತಾ ಇದ್ದೀನಿ. ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ. ನಿಮ್ಮ ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಮೊಟ್ಟ ಮೊದಲು ದೇವರು ಒತ್ತಿ ಹೇಳುತ್ತಿರುವಂತ ಮಾತು ತಂದೆ ತಾಯಿಗಳಿಗೆ. ಮೊದಲು ತಂದೆ ತಾಯಿಗಳೇ ನೀವು ದೇವರ ಮಾತುಗಳನ್ನು ಉತ್ತಮ ರೀತಿಯಲ್ಲಿ ಕಲಿತುಕೊಡ್ರಿ, ಅಭ್ಯಸಿಸ್ರಿ, ಅನುಸರಿಸ್ರಿ. ನಿಮ್ಮ ಜೀವಿತವೇ ನಿಮ್ಮ ಮಕ್ಕಳಿಗೆ ಗುಣಪಾಠವಾಗಬೇಕು. ನನ್ನ ತಾಯಿ ಎಷ್ಟು ಚೆನ್ನಾಗಿ ಬೈಬಲ್ ಓದ್ತಾ ಇದ್ರಲ್ಲ, ನಾನು ಓದ್ಬೇಕಲ್ಲ. ತಾಯಿಯಾದವರು ಬೈಬಲ್ ಬಿಟ್ಟು ಫೋನ್ ಹಿಡ್ಕೊಂಡ್ರೆ, ತಾಯಿಯಾದವರು ಬೈಬಲ್ ಬಿಟ್ಟು ಇನ್ನೇನೋ ನೋಡ್ತಾ ಇದ್ರೆ, ಟಿವಿಯಲ್ಲಿ ಏನೋ ಸಿನಿಮಾ ಸೀರಿಯಲ್ಗಳನ್ನ ಇಟ್ಕೊಂಡು ನೋಡ್ತಾ ಇದ್ರೆ, ಮಗು ಸಹ ಏನ್ ಮಾಡುತ್ತೆ ಗೊತ್ತಾ ಪ್ರಿಯರೇ? ನನ್ ತಾಯಿ ಏನ್ ಮಾಡ್ತಾ ಇದ್ದಾಳೆ, ನಾನು ಅದೇ ಮಾಡ್ಬೇಕೆಂಬುದಾಗಿ ಅವರು ಸಹ ಫೋನನ್ನೇ ಇಟ್ಕೊಳ್ತಾರೆ. ಅವರು ಸಹ ಟಿವಿಯಲ್ಲಿ ಸಿನಿಮಾ ಸೀರಿಯಲ್ಗಳಿಗೆ ಅಡಿಕ್ಟ್ ಆಗಿ ಹೋಗ್ತಾರೆ. ಆದ್ರಿಂದ ತುಂಬಾ ಜಾಗೃತಿ ವಹಿಸಿ ಪ್ರಿಯರೇ. ನಿಮ್ಮ ಮಕ್ಕಳ ವಿಷಯದಲ್ಲಿ ತಂದೆ ತಾಯಿಗಳೇ ನೀವು ತುಂಬಾ ಜಾಗೃತೆಯಿಂದ ಇರುವಂತದ್ದು ಅತಿ ಅವಶ್ಯಕವಾಗಿರುವಂತದ್ದಾಗಿದೆ ಪ್ರಿಯರೇ. ಇನ್ನೊಂದು ಮಾತನ್ನು ಸಹ ನಾವು ನೋಡಿಕೊಳ್ಳೋಣ. ಮೊಟ್ಟ ಮೊದಲು ತಿಮೋತಿಗೆ ಹೇಳಿರುವಂತ ಮಾತು ಇವಾಗ ನೋಡಿಕೊಳ್ಳೋಣ. ಈಗ ದೇವ್ರು ಹೇಳಿರುವಂತದ್ದು ತಂದೆಗಳೇ ನೀವೇನ್ ಮಾಡ್ಬೇಕು, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಅವರಿಗೆ ದೇವರಿಗೆ ಮೆಚ್ಚುಗೆ ಆಗಿರುವಂತ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಅಂದ್ರೆ ప్రభు యొక్క ಬೋಧನಂದುನು ప్రభు యొక్క ಶಿಕ್ಷಣ ಅಂದನು. ಅಂದ್ರೆ ದೇವರ ಒಂದು ಶಿಕ್ಷಣದಲ್ಲೂ ದೇವರ ಒಂದು ಬೋಧನೆಯಲ್ಲೂ ನಿಮ್ಮ ಮಕ್ಕಳನ್ನ ಬೆಳೆಸ್ಬೇಕಾಗಿದೆ. ಇದನ್ನ ಸ್ಪಷ್ಟವಾಗಿ ನೀವು ನೆನಪಿಟ್ಟುಕೊಳ್ರಿ ಪ್ರಿಯರೇ. ಅದೇ ರೀತಿಯಲ್ಲಿ ಇನ್ನೊಂದು ಮಾತನ್ನು ನಾವು ನೋಡಿಕೊಳ್ಳೋಣ. ಇಲ್ಲಿ ತಂದೆಗಳಿಗೆ ಇರುವಂತದ್ದು ಪ್ರಿಯರೇ. ತುಂಬಾ ಜನ ತಂದೆಗಳಿಗೆ ಸಹ ಸ್ವಲ್ಪ ಮಾತುಗಳನ್ನ ಹೇಳುವಂತದ್ದು ಏನಂದ್ರೆ ಪ್ರಿಯರೇ, ತುಂಬಾ ಜನ ತಂದೆ ತಾಯಿಗಳು ಮಕ್ಕಳು ಮುಂದೆನೆ ತಂದೆಗಳು ಸಿಗರೇಟ್ ಸೇದುವಂತದ್ದು, ಬೀಡಿ ಸೇದುವಂತದ್ದು, ಸರಾಯಿ ಕುಡಿಯುವಂತದ್ದು ಮಾಡ್ತಾ ಇರ್ತಾರೆ ಹೊರಗಡೆ. ಕ್ರೈಸ್ತರಲ್ಲಿ ಸಹ ತುಂಬಾ ಜನ ಬೀಡಿ ಸೇದಲ್ಲ, ಸಿಗರೇಟ್ ಸೇದಲ್ಲ, ಸರಾಯಿ ಕುಡಿಯಲ್ಲ ಅನ್ನೋ ತರ ಏನಿಲ್ಲ ಪ್ರಿಯರೇ. ಹೊರಗಡೆ ಮಾತ್ರ ಅಂದ್ರೆ ಕೆಲವರು ಇದ್ದಾರೆ ಪ್ರಿಯರೇ, ನಿಜವಾದ ಭಕ್ತರು. ಅವ್ರನ್ನ ಕುರಿತು ನಾವು ಹೇಳ್ತಾ ಇಲ್ಲ. ಅನೇಕರು ಇದ್ದಾರೆ ಹೊರಗಡೆ. ಅವ್ರನ್ನ ಕುರಿತು ನೋಡುವಾಗ ತಂದೆಗಳು ಕ್ರೈಸ್ತರಲ್ಲಿನೂ ಇದ್ದಾರೆ, ಹೊರಗಡೆ ನೋಡುವಾಗ ಇನ್ನೂ ಅತಿ ಕೆಟ್ಟೋಗಿದ್ದಾರೆ. ಏನಂತ ನೋಡುವಾಗ ಮಕ್ಕಳಿಂದನೇ ಸರಾಯಿಯನ್ನ ತರಿಸ್ಕೊಂಡು ಕುಡಿತಾ ಇರ್ತಾರೆ ಪ್ರಿಯರೇ. ಮಕ್ಕಳಿಂದನೇ
ಸರಾಯಿಯನ್ನು ಅಂಗಡಿಯಿಂದ ತರಿಸ್ಕೊಂಡು ಕುಡಿತಾ ಇರ್ತಾರೆ. ಹೇಗಿರುತ್ತೆ ಪ್ರಿಯರೇ ಮಕ್ಕಳಿಗೆ? ಮಕ್ಳಿಗೇನೋ ನೀನ್ ಕುಡಿಬಾರ್ದಪ್ಪ, ನೀನ್ ಮಾಡ್ಬಾರ್ದಪ್ಪ, ನೀನ್ ಸೇದ್ಬಾರ್ದಪ್ಪ, ಬೀಡಿ ಸೇದ್ಬಾರ್ದು, ಸೀಕ್ರೆಟ್ ಸೇದ್ಬಾರ್ದು, ಇವೆಲ್ಲ ಸೇವಿಸುವುದರಿಂದ ಹಾನಿಯಪ್ಪ ಅಂತೇಳಿ ತಂದೆ ಹೇಳ್ತಾನೆ. ಆದ್ರೆ ಹೇಳುವಂಥದ್ದು ಹೇಳಿ ತಾನ್ ಮಾಡಿದ್ರೆ ಮಗನಿಗೆ ಹೆಂಗ್ ಅನ್ಸುತ್ತೆ ಹೇಳಿ ಪ್ರಿಯರೇ? ನಮ್ಮಪ್ಪ ಮಾಡ್ತಾ ಇದ್ದಾನೆ, ನನಗೇನೋ ಮಾಡ್ಬೇಡ ಅಂತಿದ್ದಾನೆ. ಏನಿತ್ತು ನಿಂಗೆ ಹೇಳ್ತಾ ಇದ್ದಾನಲ್ಲ ಅನ್ನೋ ತರ ಆಗೋಗುತ್ತೆ ಪ್ರಿಯರೇ. ಹೊರಗಡೆ ಆತನ ಬಾಯಿ ಬಿಚ್ಚಿ ತಂದೆ ಗದರಿಸ್ತಾನೆ ಅಂತ ಹೊರಗಡೆ ಅದನ್ನ ಹೇಳ್ದೆ ಹೋದ್ರುನು ಒಳಗಡೆ ಇರುತ್ತೆ. ಏನಂತ? ಈತನೇ ಎಲ್ಲ ಮಾಡ್ತಾ ಇದ್ದಾನೆ, ನನಗ್ ಮಾಡ್ಬೇಡ ಅಂತ ಹೇಳ್ತಿದ್ದಾನೆ. ಇದೇ ಅಂತ ನ್ಯಾಯ? ಅಪ್ಪ ಸೇದ್ತಾ ಇದ್ದಾನೆ, ನಾನು ಸೇದ್ತೀನಿ. ಅಪ್ಪ ಕುಡಿತಾ ಇದ್ದಾನೆ, ನಾನು ಕುಡಿತೀನಿ ಅನ್ನುವಂಥದ್ದು ಮಕ್ಕಳಲ್ಲಿ ಬರುತ್ತೆ ಪ್ರಿಯರೇ. ಆದ್ರಿಂದ ತುಂಬಾ ಜಾಗ್ರತೆ ವಹಿಸ್ಬೇಕು. ತಂದೆ ಆಗಿರ್ಬೋದು, ತಾಯಿಗಳಾಗಿರ್ಬೋದು. ತಾಯಿ ಏನ್ ಮಾಡ್ತಾಳೋ ಮಗಳು ಅದನ್ನೇ ಮಾಡ್ತಾಳೆ, ತಂದೆ ಏನ್ ಮಾಡ್ತಾನೋ ಮಗನು ಅದನ್ನೇ ಮಾಡ್ತಾನೆ. ಒಟ್ಟು ತಂದೆ ತಾಯಿಗಳು ಏನ್ ಮಾಡ್ತಾರೋ ಮಕ್ಕಳು ಸಹ ಅದನ್ನೇ ಹಿಂಬಾಲಿಸ್ತಾರೆ, ಅದನ್ನೇ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಆದುದರಿಂದ ತಂದೆ ತಾಯಿಗಳೇ, ನೀವು ನಿಮ್ಮ ಮಕ್ಕಳ ವಿಷಯದಲ್ಲಿ ಜಾಗ್ರತೆ ವಹಿಸಿ ದಯಮಾಡಿ. ತಿಮೋತಿಯನ್ನು ಕುರಿತು ಪೌಲನು ಹೇಳಿರುವಂತಹ ಮಾತು ಸಹ ನಾವು ನೋಡಿಕೊಳ್ಳೋಣ ಒಂದ್ಸಾರಿ. ತಿಮೋತಿಗೆ ಪೌಲನು ಬರೆದಿರುವಂತಹ ಪತ್ರಿಕೆ ಪ್ರಿಯರೇ, 2ನೇ ಪತ್ರಿಕೆ 6ನೇ ಅಧ್ಯಾಯ, ಕ್ಷಮಿಸಿ ಪ್ರಿಯರೇ, 3ನೇ ಅಧ್ಯಾಯ. ಪೌಲನು ತಿಮೋತಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 14ರಿಂದ 17 ಪ್ರಿಯರೇ. ಸಮಯ ಇಲ್ಲ, ನಾನೇ ಓದ್ತೀನಿ, ಕೇಳಿಸ್ಕೊಳ್ಳಿ. 3ನೇ ಅಧ್ಯಾಯ 14ರಿಂದ 17ರವರೆಗೆ ನೋಡ್ಕೊಡ್ರಿ. ಓಕೆ. ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿವೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಬೇರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಪೌಲನು ಅಂತ ನೋಡಿದ್ರೆ, ನೀನು ಚಿಕ್ಕಂದಿನಿಂದಲೂ ದೈವ ಜ್ಞಾನದಲ್ಲಿ ಬೆಳೆದಿರುವಂತ ವ್ಯಕ್ತಿ ನೀನು. ತುಂಬಾ ಕಡೆ ಪ್ರಿಯರೇ, ಅಪೊಸ್ತಲರ ಕೃತ್ಯಗಳಲ್ಲಿ ಸಹ ಈ ತಿಮೋತಿ ಬಗ್ಗೆ ತುಂಬಾ ಒಳ್ಳೆಯವನು ಎಂಬುದಾಗಿ ಊರಲ್ಲೆಲ್ಲ ಸಾಕ್ಷಿ ಇರುತ್ತಂತೆ ಪ್ರಿಯರೇ. ಊರಲ್ಲೆಲ್ಲ ತುಂಬಾ ಒಳ್ಳೆಯವನ ಅಂತ ಸಾಕ್ಷಿ ಇರುತ್ತಂತೆ. ಪೌಲನು ಈ ತಿಮೋತಿಯನ್ನು ಪರಿಚಯ ಮಾಡ್ಕೊಳ್ಳೋದಕ್ ಕಾರಣನೇ ಆತನ ಬಗ್ಗೆ ಜನರು ಕೊಟ್ಟಿರುವಂತ ಸಾಕ್ಷಿ. ಆತನು ಒಳ್ಳೆ ದೈವ ಭಕ್ತನು ಎಂಬುದಾಗಿ ಊರಲ್ಲಿ ಜನರೇ ಸಾಕ್ಷಿ ಹೇಳಿದಾರಂತೆ ಪ್ರಿಯರೇ. ನಮ್ಮನ್ನು ಕುರಿತು ಸಾಕ್ಷಿ ಹೇಳುವಂಥದ್ದು ನಾವೇ ಆಗಿರ್ಬಾರ್ದು. ನಮ್ಮನ್ನು ಕುರಿತು ಸಾಕ್ಷಿ ಹೇಳುವಂಥದ್ದು ಊರಲ್ಲಿ ಜನ ಆಗಿರ್ಬೋದು, ನಮ್ಮ ಕುಟುಂಬ ಆಗಿರ್ಬೋದು, ಹೊರಗಡೆ ಇರುವಂತವ್ರು. ಅವ್ರು ಹೇಳ್ಬೇಕು ನಮ್ಮನ್ನು ಕುರಿತು ನಾವು ಒಳ್ಳೆಯವರೋ ಅಲ್ಲ ಎಂಬುದಾಗಿ. ಅದೇ ರೀತಿಯಲ್ಲಿ ತಿಮೋತಿಯನ್ನು ಕುರಿತು ಹೊರಗಡೆ ಜನರೇ ಹೇಳ್ತಾ ಇದಾರಂತೆ. ಏನಂತ? ಆತನು ಒಳ್ಳೆಯತನು, ಒಳ್ಳೆ ದೈವ ಭಕ್ತನು ಎಂಬುದಾಗಿ. ಅವಾಗೆ ಪೌಲನು ಹೋಗಿ ಆತನ ಪರಿಚಯ ಮಾಡ್ಕೊಳ್ತಾನೆ ಪ್ರಿಯರೇ. ಒಳ್ಳೆಯತನು ಅಂತ ಹೆಸರು ಬಂದಿದೆ ನಿನಗೆ. ಈ ಹೆಸರು ಬರೋದಕ್ಕೆ ಕಾರಣ ಏನು? ನೀನು ಬಾಲ್ಯದಿಂದಲೇ ದೇವ್ರ ಮಾತುಗಳನ್ನ ತಿಳಿದವನಾಗಿದ್ದಿ. ನೋಡಿ ಪ್ರಿಯರೇ, ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ ಪೌಲನು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು ಅಂತ ಹೇಳ್ತಾ ಇದ್ದಾನೆ. ಆತನಿಗೆ ಬಾಲ್ಯದಿಂದಲೇ ದೇವ್ರ ವಾಕ್ಯ ಪರಿಚಯ ಆಗಿದೆ ಅಂತೆ. ಯಾರು ಕಲಿಸಿಕೊಟ್ಟಿದಾರಪ್ಪ ಅಂತಂದ್ರೆ, ಯಾರು ಕಲಿಸಿಕೊಟ್ಟಿದ್ದಾರೆ ಅಂತ ಸಹ ಆ ಮಾತನ್ನು ಸಹ ನಾವು ಒಂದ್ಸರಿ ನೋಡಿಕೊಳ್ಳೋಣ ಪ್ರಿಯರೇ. ಆತನಿಗೆ ಕಲಿಸಿಕೊಟ್ಟವರು ಯಾರು? ಇಷ್ಟು ಉತ್ತಮವಾದಂತ ಭಕ್ತಿಯಲ್ಲಿ ಆ ಒಂದು ತಿಮೋತಿ ಬೆಳೆದಿದ್ದಾನೆ ಅಂದ್ರೆ ಅದಕ್ಕೆ ಅಸ್ತಿವಾರ ಹಾಕಿದವರು ಯಾರು? ಬುನಾದಿ ಹಾಕಿದವರು ಯಾರು ಅಂತ ನಾವು ಒಂದ್ಸರಿ ಹಿಸ್ಟ್ರಿ ನೋಡುವುದಾದ್ರೆ ಪ್ರಿಯರೇ, ಇನ್ನೊಂದು ವಚನವನ್ನು ಸಹ ನಾವು ನೋಡಿಕೊಳ್ಳೋಣ. ಇದೇ ತಿಮೋತಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 3ರಿಂದ 5ರವರೆಗೆ ಪ್ರಿಯರೇ. ನಾನು ಹಗಲಿರುಳು ನನ್ನ ಪ್ರಾರ್ಥನೆಗಳಲ್ಲಿ ನಿನ್ನನ್ನು ತಪ್ಪದೆ ಜ್ಞಾಪಕ ಮಾಡಿಕೊಳ್ಳುತ್ತೇನೆ. ಇದಲ್ಲದೆ ನಾನು ಪೂರ್ವಿಕರ ಭಕ್ತಿ ಮಾರ್ಗವನ್ನು ಅನುಸರಿಸಿ ಒಳ್ಳೆ ಮನಸ್ಸಾಕ್ಷಿಯುಳ್ಳವನಾಗಿ ಆರಾಧಿಸುವ ದೇವರಿಗೆ ನಿನ್ನ ವಿಷಯವಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ಓಕೆ ಅಣ್ಣ, ಸಾಕಣ? ವಂದನೆಗಳು, ಸಾಕಣ. ಥ್ಯಾಂಕ್ ಯು. ನಾನು
ಇನ್ನೊಂದ್ಸರಿ ಓದ್ತೀನಿ ಕೇಳಿಸ್ಕೊಡ್ರಿ ಪ್ರಿಯರೇ. ನಾನು ಹಗಲಿರುಳು ನನ್ನ ಪ್ರಾರ್ಥನೆಗಳಲ್ಲಿ ನಿನ್ನನ್ನು ತಪ್ಪದೆ ಜ್ಞಾಪಿಸಿಕೊಳ್ಳುತ್ತೇನೆ. ಇದಲ್ಲದೆ ನಾನು ಪೂರ್ವಿಕರ ಭಕ್ತಿ ಮಾರ್ಗವನ್ನೇ ಅನುಸರಿಸಿ ಒಳ್ಳೆ ಮನಸ್ಸಾಕ್ಷಿ ನಾನು ಪೂರ್ವಿಕರ ಭಕ್ತಿ ಮಾರ್ಗವನ್ನೇ ಅನುಸರಿಸಿ ಒಳ್ಳೆ ಮನಸ್ಸಾಕ್ಷಿಯುಳ್ಳವನಾಗಿ ಆರಾಧಿಸುವ ದೇವರಿಗೆ ನಿನ್ನ ವಿಷಯವಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತಂದು ನಿನ್ನನ್ನು ನೋಡಿ ಸಂತೋಷ ಭರಿತನಾಗಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ತಿಮೋತಿಯಲ್ಲಿ ಎಂತಹ ಭಕ್ತಿ ಇತ್ತಂತೆ, ಎಂತ ನಂಬಿಕೆ ಇತ್ತಂತೆ ಪ್ರಿಯರೇ? ನಿಷ್ಕಪಟವಾದ ನಂಬಿಕೆ ಇದೆ ಅಂತೆ. ಆತನ ಕಪಟವಿಲ್ಲದವನಾಗಿದ್ದಾನೆ, ನಿಷ್ಕಪಟಿಯಾಗಿದ್ದಾನೆ, ಉತ್ತಮವಾದಂತ ಪುರುಷನೆಂದು ಹೆಸರುಗೊಂಡಿದ್ದಾನೆ, ಉತ್ತಮವಾದಂತ ದೈವ ಜ್ಞಾನದಲ್ಲಿ, ದೈವ ಸೇವಕನಾಗಿ ದೈವ ಜ್ಞಾನದಲ್ಲಿ ನಡೆದಿದ್ದಾನೆ ಪ್ರಿಯರೇ. ಉತ್ತಮ ರೀತಿಯಲ್ಲಿ ಕ್ರಿಸ್ತನ ಬಗ್ಗೆ ಸಾಕ್ಷಿಯನ್ನು ಕೊಟ್ಟಿದ್ದಾನೆ. ಉತ್ತಮ ರೀತಿಯಲ್ಲಿ ಈ ಒಬ್ಬ ಪೌಲನಾದ ನಂತರ 2ನೆಯ ಸ್ಥಾನದಲ್ಲಿನೇ ತಿಮೋತಿ ಬರ್ತಾನೆ ಪ್ರಿಯರೇ. ಅಷ್ಟು ಉತ್ತಮ ರೀತಿಯಲ್ಲಿ ಪೌಲನು ತಿಮೋತಿಯನ್ನು ಬೆಳೆಸ್ತಾನೆ. ಅದಕ್ಕೂ ಮುಂಚೆನೆ ಆತನಲ್ಲಿ ಆ ಒಂದು ನಿಷ್ಕಪಟವಾದಂತ ಭಕ್ತಿ ಇದೆ ಅಂತೆ ಪ್ರಿಯರೇ. ಕಲಿಸಿಕೊಟ್ಟವರು ಯಾರು ಅಂತ ನೋಡುವಾಗ ಇಲ್ಲಿ ಕೆಳಗಡೆ ಇರುತ್ತೆ ಪ್ರಿಯರೇ, ನೋಡೋಣ ಇನ್ನೊಂದ್ಸರಿ. ನಾನು ನಿನ್ನ ಕಣ್ಣೀರುಗಳನ್ನು, ಯಾರ ಕಣ್ಣೀರುಗಳನ್ನ ಅಂತ ಹೇಳ್ತಿದ್ದಾನೆ ಅಂದ್ರೆ ತಿಮೋತಿಯನ್ನು ಕುರಿತುನೆ ಪೌಲನು ಮಾತಾಡ್ತಾ ಇದ್ದಾನೆ. ಏನಂದ್ರೆ, ನಾನು ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತಂದು ನಿನ್ನನ್ನು ನೋಡಿ ಸಂತೋಷ ಭರಿತನಾಗಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯುನೇಕೆಯಲ್ಲಿಯೂ ವಾಸವಾಗಿತ್ತು, ಹಾಗೆಯೇ ನಿನ್ನಲ್ಲಿಯೂ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೃಢವಾಗಿ ನಂಬಿದ್ದೇನೆ ಅಂತ ಹೇಳ್ತಿದ್ದಾರೆ ಪೌಲರವರು. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ನೋಡುವಾಗ, ಯಾರು ಕಲಿಸಿಕೊಟ್ಟಿದಾರಂತೆ ಈತನಿಗೆ ಈ ಒಂದು ಅಸ್ಥಿವಾರ ಹಾಕಿದವ್ರು ಯಾರು? ತಿಮೋತಿಗೆ ಅಸ್ಥಿವಾರ ಹಾಕಿದವ್ರು ಯಾರು ಅಂದ್ರೆ ಅವರ ತಾಯಿ ಪ್ರಿಯರೇ. ಅವ್ರ ತಂದೆ ಅನ್ಯನು, ಗ್ರೀಕನು, ಆದ್ರೆ ತಾಯಿ ಯಹೂದ್ಯಳು ಪ್ರಿಯರೇ. ಯಹೂದ್ಯಳು ತಾಯಿ ಅಂದ್ರೆ ಯೇಸು ಕ್ರಿಸ್ತರ ಬಗ್ಗೆ ಗೊತ್ತು, ಧರ್ಮಶಾಸ್ತ್ರವನ್ನು ಕುರಿತು ಆಕೆಗೆ ಗೊತ್ತಾಗಿದೆ. ಆಕೆ ಅದೇ ರೀತಿಯಲ್ಲಿ ತನ್ನ ಮಗನಿಗೆ ಕಲಿಸಿಕೊಟ್ಟಿದ್ದಾಳೆ. ಅಸ್ಥಿವಾರ ಯಾರು ಹಾಕಿದರೆ ತಿಮೋತಿಗೆ ಅಂತ ನೋಡುವಾಗ, ಉತ್ತಮ ರೀತಿಯಲ್ಲಿ ಆ ಮಗನು ಬೆಳೆದಿದ್ದಾನೆ, ಅದಕ್ಕೆ ಅಸ್ಥಿವಾರ ಯಾರು ಹಾಕಿದ್ದಾರೆ? ತಾಯಿ ಹೆಸರು ಏನ್ ಪ್ರೇರೆ ಅಲ್ಲಿ? ನಿನ್ನ ತಾಯಿಯಾದ ಯುನೇಕೆಯಲ್ಲಿಯೂ. ಯುನೇಕೆ ಎನ್ನುವಂತ ಆಕೆ ತಾಯಿ, ಆತನ ತಾಯಿ ಯಾರ ತಾಯಿ? ತಿಮೋತಿಯ ತಾಯಿ ಯುನೇಕೆ ಪ್ರಿಯರೇ. ಯುನೇಕೆ ತನ್ನ ಮಗನಾದಂತ ತಿಮೋತಿಯನ್ನ ಆ ಒಂದು ಭಕ್ತಿಯಲ್ಲಿ ಬೆಳೆಸಿದಾಳೆ. ಅದೇ ರೀತಿಯಲ್ಲಿ ಯುನೇಕೆ ಬೆಳೆಸ್ಬೇಕಾದ್ರೆ ಆಕೆಗೆ ಯಾರು ಬೆಳೆಸಿದ್ರು ಅಂತ ನೋಡುವಾಗ ಅವರ ತಾಯಿ ಪ್ರಿಯರೇ, ಅಂದ್ರೆ ತಿಮೋತಿಯ ಅಜ್ಜಿ. ಆಕೆ ಯಾರು ಅಂತ ನೋಡುವಾಗ ಲೋವಿ ಅಂತಿರುತ್ತೆ. ಲೋವಿ ತನ್ನ ಮಗಳಿಗೆ ಬೆಳೆಸಿದಾಳೆ. ತನ್ನ ಮಗಳು ಯಾರು? ಯುನೇಕೆಯ ಮಗನು ಯಾರು? ತಿಮೋತಿ. ಈ ತಿಮೋತಿಯನ್ನ ಯುನೇಕೆಯಳು ಉತ್ತಮ ರೀತಿಯಲ್ಲಿ ದೈವಜ್ಞಾನದಲ್ಲಿ ಬೆಳೆಸಿರುವುದು ನಮಗಿಲ್ಲಿ ಕಾಣ್ತಾ ಇದೆ. ಹೌದು ಪ್ರಿಯರೇ, ನಮ್ಮ ಮಕ್ಕಳು ಸಹ ಈ ರೀತಿ ಉತ್ತಮ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ಬೆಳಿಬೇಕು, ಉತ್ತಮ ರೀತಿಯಲ್ಲಿ ದೇವರ ಒಂದು ಕೆಲಸದಲ್ಲಿ ಸಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಪ್ರಿಯರೇ, ನಮ್ಮ ಮಕ್ಕಳನ್ನ ದೇವರಿಗೆ ಸಮರ್ಪಿಸ್ಬೇಕು. ದೇವ್ರಿಗೋಸ್ಕರನ ಅವ್ರನ್ನ ನಾವು ಬೆಳೆಸ್ಬೇಕು ಪ್ರಿಯರೇ. ಸಮಯ ಕೊಟ್ಟು ನಿಮ್ಮ ಮಕ್ಕಳೊಡನೆ ನೀವು ಮಾತನಾಡ್ಬೇಕು. ಎಲ್ಲ ತಂದೆ ತಾಯಿಗಳೆಲ್ಲ ನಾನ್ ಜಾಬ್ ಮಾಡ್ತೀನಿ ಅಂತೇಳಿ ಕೆಲಸ ಅಂತೇಳಿ ಕೆಲಸಕ್ಕೆ ಹಿಂಬಾಲಿಸಿ ಮಕ್ಕಳನ್ನ ಕುರಿತು ಜಾಗ್ರತೆ ವಹಿಸದೆ ಹೋದ್ರೆ ಆ ಮಕ್ಕಳು ಯಾವ ರೀತಿ ದಾರಿ ತಪ್ತಾರೋ ಗೊತ್ತಾಗಲ್ಲ ಪ್ರಿಯರೇ. ತುಂಬಾ ಜನ ತಾಯಿಯರು ಸುಧಾರ್ಸಕ್ ಆಗದೆ ತಂದೆ ತಾಯಿಗಳು ಮಕ್ಕಳಿಗೆ ಮೊಬೈಲ್ ಫೋನ್ ಕೊಟ್ಟು ಸುಮ್ನೆ ಪಕ್ಕಕ್ಕೆ ಹೋಗ್ತಾ ಇರ್ತಾರೆ ಪ್ರಿಯರೇ. ಅವನು ಅಳ್ತಾ ಇದ್ದಾನೆ ಅದಕ್ಕೆ ನಾವು ಕೊಟ್ಟಿದ್ದೀನಿ ಅಂತೇಳಿ ತುಂಬಾ ಜನರು ಕೈಗಳಲ್ಲಿ ಮೊಬೈಲ್ ಕೊಟ್ಟು ಪಕ್ಕಕ್ಕೆ ಹೋಗುವಂತ ತಂದೆ ತಾಯಿಗಳು ನಾವು ನೋಡ್ತಾ ಇದ್ದೀವಿ. ಹೊರಗಡೆ ಇರುವಂತವ್ರನ್ನ ಬಿಡ್ರಿ, ಅವ್ರು ತಿಳಿಯಲಾರದವರು. ಕ್ರೈಸ್ತರಲ್ಲಿ ಬಂದವ್ರು ಸಹ ಈ ರೀತಿ ಮಾಡಕ್ ಹೋಗ್ಬೇಡ್ರಿ ಪ್ರಿಯರೇ. ತುಂಬಾ ಜನ ಮಾಡ್ತಾ ಇದ್ದಾರೆ. ಆದ್ರಿಂದ ಯಾರು ಸಹ ಈ ರೀತಿ ಮಾಡ್ಬೇಡಿ. ದಯಮಾಡಿ ನಿಮ್ಮ ಮಕ್ಕಳ ವಿಷಯದಲ್ಲಿ ನೀವು ಜಾಗ್ರತೆ ವಹಿಸಿ ಪ್ರಿಯರೇ. ಈ ದಿನ ನಮ್ಮ ಮಕ್ಕಳಿಗೆ ನಾವು ಬೆಳೆಸದೆ ಹೋದ್ರೆ ಇನ್ಯಾರು ಸಹ ಬೆಳ್ಸೋಕ ಆಗೋದಿಲ್ಲ, ಇನ್ಯಾವತ್ತು ಬೆಳ್ಸೋಕ್ ಆಗೋದಿಲ್ಲ. ಬಾಲ್ಯ ದಿನಗಳಲ್ಲಿಯೇ ನಾವು ದೇವರ ಮಾತುಗಳನ್ನ ಮಕ್ಕಳಿಗೆ ಬೆಳೆಸ್ಬೇಕು. ಇನ್ನೊಂದೇ ಒಂದು ವಚನ ನೋಡಿಕೊಂಡು ನಾವು ಮುಗಿಸ್ಕೊಳ್ಳೋಣ ಪ್ರಿಯರೇ. ಜ್ಞಾನೋಕ್ತಿಗಳು 22:6 ಪ್ರಿಯರೇ.
ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 6ನೇ ವಚನ. ಇದೊಂದು ವಚನ ಓದಿಕೊಂಡು ಮುಗಿಸ್ತೇನೆ. 22 ನಡೆಯಬೇಕಾದ ಮಾರ್ಗಕ್ಕೆ ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು. ಓಕೆ ಅಣ್ಣ, ಥ್ಯಾಂಕ್ ಯು. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಏನ್ ಮಾಡು, ಶಿಕ್ಷಿಸು. ಮುಪ್ಪಿನಲ್ಲಿಯೂ ನಿನಗೆ ಏನಾಗುವುದಿಲ್ಲ, ನಿನ್ನ ಮಗನು ಹೊರೆ ಆಗುವುದಿಲ್ಲ, ಭಾರ ಆಗುವುದಿಲ್ಲ. ನಿನ್ನನ್ನು ನನ್ ಮಗನ್ ನೋಡ್ಕೊಳ್ತಾನೋ ಇಲ್ಲೋ, ನನ್ಗೇನೋ ಮಾಡ್ತಾನೋ, ನನಗ್ ಕೈ ಬಿಟ್ಬಿಡ್ತಾನೋ ಎನ್ನುವಂತ ಆಲೋಚನೆ ನಿಮ್ಗಳಿಗೂ ಬರ್ಬಾರ್ದು ಅಂದ್ರೆ, ನಿಮ್ಮ ಮಕ್ಕಳು ಭವಿಷ್ಯನೂ ಹಾಳಾಗ್ಬಾರ್ದು ಅಂದ್ರೆ ನೀವ್ ಮಾಡುವಂತದ್ದು ಇಷ್ಟೇ. ನೀವೇನ್ ಮಾಡ್ತೀರಾ ಅಂತಂದ್ರೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಅಸ್ತಿವಾರ ಹಾಕಿ, ಬುನಾದಿ ಹಾಕಿ, ವಾಕ್ಯದ ಮೂಲಕ ಬುನಾದಿ ಹಾಕಿ, ನೀವು ಈ ಮಾತುಗಳನ್ನ, ದೇವ್ರ ಮಾತುಗಳನ್ನ ನೀವು ಕಲಿತುಕೊಂಡು, ನೀವು ಅಭ್ಯಾಸಿಸಿ, ನೀವು ಅನುಸರಿಸಿ, ನಿಮ್ಮ ಮಕ್ಕಳಿಗೆ ಅದನ್ನ ಪ್ರಕಟಪಡಿಸಿರಿ, ಪ್ರಚುರಪಡಿಸಿರಿ. ನಿಮ್ಮ ಮಕ್ಕಳಿಗೆ ಅದು ಯಾವ ವಯಸ್ಸಿನಲ್ಲಿ ಯಾವ ರೀತಿ ಬೋಧಿಸ್ಬೇಕು ಅನ್ನೋದನ್ನ ನೀವು ಕಲಿತುಕೊಂಡು, ತಂದೆ ತಾಯಿಗಳೇ ನಾವು ಕಲಿತುಕೊಂಡು ನಮ್ಮ ಮಕ್ಕಳಿಗೂ, ಮುಂದಿನ ಸಂತಾನಗಳಿಗೆ, ಮುಂದಿನ ಪೀಳಿಗೆಗಳಿಗೆ ನಾವು ತಿಳಿಸೋರಾಗಿರೋಣ ಪ್ರೇರೆ. ನಮ್ಮ ಮಕ್ಕಳಿಗೆ ನಾವು ತಿಳಿಸದೆ ಹೋದ್ರೆ ಇನ್ಯಾರು ತಿಳ್ಸಕ್ ಆಗಲ್ಲ. ದಯಮಾಡಿ ನಿಮ್ಮ ಮಕ್ಕಳ ವಿಷಯದಲ್ಲಿ ನೀವೇ ಜಾಗ್ರತೆ ವಹಿಸ್ಬೇಕು. ನಾವುಗಳೆಲ್ಲ ಜಾಗ್ರತೆ. ಮುಂದೆ ಮದ್ವೆ ಆಗುವಂತವ್ರು ಸಹ, ಪ್ರತಿಯೊಬ್ರು ಮದ್ವೆ ಆದಂತವ್ರು, ಮಕ್ಕಳು ಇಲ್ದಂತವ್ರು, ಇನ್ನು ನನಗೆ ಮಕ್ಕಳು ಆಗಿಲ್ವಲ್ಲ, ನನಗೆ ಈ ಪಾಠ ಅವಶ್ಯಕವಾಗಿ ಇಲ್ಲ ಅಂತ ಯಾರು ಅಂದುಕೊಳ್ಬೇಡಿ. ದಯಮಾಡಿ ಎಲ್ಲರೂ ಸಹ ಎಚ್ಚರ ವಹಿಸಿ. ನಿಮ್ಮ ಮಕ್ಕಳು ಬಾಲ್ಯ ನಿಂದಲೇ ನೀವು ಕಲಿಸದೆ ಹೋದ್ರೆ, ಯೌವನ ಕಾಲದಲ್ಲಿ ಬಂದ ನಂತರ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಮಕ್ಕಳನ್ನ ಬದಲಾಯಿಸಕ್ ಆಗಲ್ಲ. ಒಂದು ಗಿಡದ ಮುಕ್ಕೆ ತರ ನಿಮ್ಮ ಕೈಯಲ್ಲಿ ಮಕ್ಕಳನ್ನ ದೇವ್ರು ಕೊಟ್ಟಿದ್ದಾರೆ. ಆ ಮೊಕ್ಕೆ ಯಾವ ರೀತಿ ನೀವು ಬೆಳೆಸಿದ್ರೆ, ಯಾವ ರೀತಿ ಬಗ್ಗಿಸಿದ್ರು ಆ ಕಡೆ ಬಗ್ಗುತ್ತೆ ಪ್ರೇರೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿರುವಂತ ಒಂದು ನುಡಿಮುತ್ತು ನಮ್ಮೆಲ್ಲರಿಗೂ ಗೊತ್ತು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಎಂಬುದಾಗಿ. ಚಿಕ್ಕ ಗಿಡವಾಗಿರುವಾಗ ಅದು ಎಕಡೆ ಬಗ್ಸಿದ್ರು ಬಗ್ಗುತ್ತೆ. ದೊಡ್ಡದಾದ ನಂತರ ಎಕಡೆ ಬಗ್ಸಿದ್ರು ಬಗ್ಗಲ್ಲ. ಅದನ್ನ ಕಡ್ದಾಕ್ಬೇಕು ಅಷ್ಟೇ ಹೊರತಾಗಿ ಬಗ್ಗಲ್ಲ ಅದು. ಅದೇ ರೀತಿಯಲ್ಲಿ ಯೌವನ ಕಾಲಕ್ಕೆ ಬಂದ ನಂತರ ನನ್ನ ಮಕ್ಕಳು ನಾನು ಬದಲಾಯಿಸ್ತೀನಿ ಅಂದ್ರೆ ಆಗಲ್ಲ. ದೇವರಲ್ಲಿ ನಾವು ಯಾವಾಗ್ನಿಂದ ಬೆಳೆಸ್ಬೇಕಂದ್ರೆ ಚಿಕ್ಕಂದಿನಿಂದಲೇ ಬೆಳೆಸ್ಬೇಕು. ಯೌವನ ಕಾಲದಲ್ಲಿ ಬಂದ ನಂತರ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಚೇಂಜ್ ಮಾಡಕ್ ಆಗಲ್ಲ. ಆದ್ರಿಂದ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳನ್ನ ಬೆಳೆಸಿ ಪ್ರೇರೆ. ತುಂಬಾ ದೇವ್ರು ನಂಬಿರುವಂತಹ ಒಂದು ಕುಟುಂಬನೇ ಸಾಕ್ಷಿ ಕೊಟ್ಟಿರುವಂತದ್ದು. ಅದೊಂದು ಪ್ರೇರೆ ಹೇಳ್ತೀನಿ. ಸಮಯ ಆಗಿದ್ರುನು ಅದೊಂದು ಉದಾಹರಣೆ ಚಿಕ್ಕದಾಗಿ ಹೇಳ್ತೀನಿ ಪ್ರೇರೆ. ಅವ್ರ ಕುಟುಂಬದಲ್ಲಿ ದೇವ್ರ ನಂಬಿದಂತವ್ರೆ, ಮಗನನ್ನು ಸಹ ದೇವ್ರ ಜ್ಞಾನದಲ್ಲಿ ಬೆಳೆಸಿದ್ದಾರೆ. ಈ ರೀತಿಯಲ್ಲಿ ಬೆಳೆದಿರುವಂತ ಕುಟುಂಬದಲ್ಲೇ ಪ್ರತಿದಿನ ಕುಟುಂಬ ಪ್ರಾರ್ಥನೆ ಮಾಡುವಂತ ಮನೆಯಲ್ಲೇ ಏನಾಗೋಗಿದೆ ಗೊತ್ತಾ ಪ್ರೇರೆ? ಇನ್ನೊಂದು 2 ನಿಮಿಷ ಅಷ್ಟೇ ಪ್ರೇರೆ. ಏನಾಗಿ ಹೋಗಿದೆ ಅಂತಂದ್ರೆ ಪ್ರೇರೆ, ಮಗನು ಪ್ರಾರ್ಥನೆಗೆ ಬರ್ತಾ ಇಲ್ಲ ಅಂತೆ ಪ್ರೇರೆ. ತಂದೆ ತಾಯಿಗಳು ದುಃಖಿಸಿ ಸೇವಕನ ಮುಂದೆ ಹೇಳುವಂತ ಮಾತು, ನನ್ನ ಮಗನ ವಿಷಯದಲ್ಲಿ ನನಗೆ ಭಯ ಆಗ್ತಾ ಇದೆ ಎಂಬುದಾಗಿ ತಂದೆ ತಾಯಿಗಳು ಬಂದು, ನಮ್ಮ ಮಗನ ವಿಷಯದಲ್ಲಿ ನಮ್ಗೆ ಭಯ ಆಗ್ತಿದೆ ಎಂಬುದಾಗಿ ಕಣ್ಣೀರು ಸುರಿಸುವಂತದ್ದು, ದುಃಖ ಪಡುವಂತದ್ದು. ಯಾಕಪ್ಪ ಅಂತಂದ್ರೆ ಭಯಭಕ್ತಿಯಲ್ಲೇ ಬೆಳೆಸ್ತಾ ಬಂದಿದ್ದಾರಲ್ಲ. ತಂದೆ ತಾಯಿಗಳೇ ಒಳ್ಳೆ ಭಯಭಕ್ತಿಯಲ್ಲಿ ಇದ್ದಾರೆ, ದಿನ ಕುಟುಂಬ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಯಾಕೆ ಈ ರೀತಿ ಮಗನು ಹಾಳಾಗೋದ, ಕೆಟ್ಟೋದ ಅಂತಂದ್ರೆ ಜಾಬ್ ಬಂದಿದೆ ಅಂತೆ ಪ್ರೇರೆ. ಜಾಬ್ ಬಂದ ನಂತರ ಆತನಿಗೆ ತಂದೆ ತಾಯಿನೂ ಬೇಕಾಗಿಲ್ಲಂತೆ, ದೇವ್ರನು ಬೇಕಾಗಿಲ್ಲಂತೆ. ಈ ರೀತಿಯಲ್ಲಿ ಇರುವಂತವ್ರು ಸಹ ಇದ್ದಾರೆ. ಆದ್ರಿಂದ ನಿಮ್ಮ ಮಕ್ಕಳಿಗೆ ಯಾವ ವಯಸ್ಸಿನಲ್ಲಿ ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದನ್ನು, ಅಸ್ತಿವಾರ ಯಾವ ವಯಸ್ಸಿನಲ್ಲಿ ಹೇಗೆ ಹಾಕ್ಬೇಕು ಅನ್ನೋದನ್ನು ಸರಿಯಾಗಿ ತಿಳಿದುಕೊಂಡು ನಿಮ್ಮ ಮಕ್ಕಳಿಗೆ ಒಳ್ಳೆ ಅಸ್ತಿವಾರ ಹಾಕಿ ಪ್ರೇರೆ. ಯಾವುದೇ ಕಾರಣಕ್ಕೂ ತಪ್ಪಿ ಹೋಗದಂತೆ ಅತಿ ಜಾಗ್ರತೆಯಿಂದ ಬೆಳೆಸಿ ಎನ್ನುವಂತ ಅನಿಸಿಕೆಯನ್ನು ನಿಮ್ಮ ಮುಂದಿಡುತ್ತಾ, ನಮಗೆ ಕೊಟ್ಟಿರುವಂತ ಈ ಒಂದು ಸಮಯವು ಮುಗಿದೋಗಿದೆ. ಎಲ್ಲರೂ ಸಹ ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದಾದ್ರೆ ಪ್ರಾರ್ಥನೆ ಮಾಡಿಕೊಂಡು ಮುಗಿಸಿಕೊಳ್ಳೋಣ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ಪ್ರೀತಿಯುಳ್ಳ ತಂದೆಯಾದ ದೇವ, ನಿಮ್ಗೆ ಸ್ತೋತ್ರಗಳು ತಂದೆಯೇ, ವಂದನೆಗಳು ಅಪ್ಪ. ಇದುವರೆಗೂ ನಿಮ್ಮ ಮಕ್ಕಳಿಗೆ ನಿಮ್ಮ ಮಾತುಗಳನ್ನು ದೇವರೇ ತಿಳಿಸಿಕೊಟ್ಟಿದ್ದೀನಿ ತಂದೆ. ಏನು ಅಂತಂದ್ರೆ ಅಪ್ಪ, ಅಸ್ತಿವಾರವಿಲ್ಲದ ಬಾಲ್ಯ ಅಂದ್ರೆ ಬುನಾದಿ ಇಲ್ಲದ ಬಾಲ್ಯ ಕೆಟ್ಟು ಹೋಗುತ್ತಿರುವಂತ ಯೌವನ ಎಂಬುದಾಗಿ. ಹೌದು ತಂದೆ, ಯೌವನ ಕಾಲದಲ್ಲಿ ಯಾಕೆ ಕೆಟ್ಟು ಹೋಗ್ತಿದ್ದಾರೆ ಅಂತಂದ್ರೆ ಬಾಲ್ಯ ಸ್ಥಿರವಾಗಿಲ್ಲ ಎಂಬುದಾಗಿ ನಾವು ಈ ಪಾಠದ ಮೂಲಕ ತಿಳಿದುಕೊಂಡಿದೀವಿ ಅಪ್ಪ. ಹೊರಗಡೆ ಇರುವಂತ ಜನರಾದ್ರೂ ಅದನ್ನ ತಿಳ್ಕೊಂಡಿಲ್ಲ. ಈ ದಿನ ನಾವು ವಾಕ್ಯದ ಮೂಲಕ ನಾವಾದ್ರೂ ತಿಳಿದುಕೊಂಡಿದೀವಿ ಪ್ರೇರೆ. ಮುಂದಿನ ನಮ್ಮ ಸಂತಾನಕ್ಕೆ ನಾವೆಲ್ಲರೂ ತಿಳಿಸುವುದಕ್ಕೆ, ನಾನಾಗಿರ್ಬೋದು, ನಮ್ಮ ಕುಟುಂಬದಲ್ಲಿರುವಂತರಾಗಿರ್ಬೋದು, ಅದೇ ರೀತಿಯಲ್ಲಿ ಈ ಒಂದು ಗೂಗಲ್ ಮೀಟ್ ಅಲ್ಲಿ
ಕೂಡಿ ಬಂದಿರುವಂತರಾಗಿರ್ಬೋದು, ಮುಂದೆ ಈ ವಿಡಿಯೋವನ್ನು ನೋಡುವಂತ ಪ್ರತಿಯೊಬ್ರು ಯಾರೇ ಆಗಿರ್ಬೋದು, ತಮ್ಮ ಮಕ್ಕಳ ಭವಿಷ್ಯತ್ತನ್ನು ತಾವು ಹಾಳು ಮಾಡದಂತೆ ರೂಪಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ರಿ ತಂದೆ. ಅಪ್ಪ, ನಿಮ್ಮ ವಾಕ್ಯದ ಮೂಲಕ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ರಿ. ಈ ಒಂದು ಗೂಗಲ್ ಮೀಟ್ ಅಲ್ಲಿ ಕೂಡಿ ಬಂದಂತ ಪ್ರತಿಯೊಬ್ಬರನ್ನು ಜ್ಞಾಪಕ ಮಾಡಿಕೊಡ್ರಿ. ನನ್ನನ್ನು ನಿಮ್ ಕೈಗೆ ಒಪ್ಪಿಸ್ಕೊಡ್ತೇನೆ ತಂದೆ. ಯಾರಾದ್ರೂ ಅನಾರೋಗ್ಯದಲ್ಲಿ ಇದ್ರೆ ಎಲ್ರನ್ನೂ ಜ್ಞಾಪಕ ಮಾಡಿಕೊಡ್ರಿ ತಂದೆ. ಅಪ್ಪ, ದಯಮಾಡಿ ಈ ಒಂದು ಬುನಾದಿ ಯಾವ ರೀತಿ ಹಾಕ್ಬೇಕನ್ನುವಂಥದ್ದು ಅಪ್ಪ ಕ್ರೈಸ್ತರಾದಂತ ನಮ್ಗೆ ಇನ್ನೂ ಹೆಚ್ಚಾಗಿ ಕಲಿಸಿಕೊಡ್ರಿ ತಂದೆ. ಕೇಳಿರುವಂತ ಮಾತುಗಳನ್ನು ಹೇಳಿರುವಂತ ನಾನಾಗ್ಲಿ, ಕೇಳಿರುವಂತ ನಿಮ್ಮ ಮಕ್ಕಳಾಗ್ಲಿ ಯಾವುದೇ ಕಾರಣಕ್ಕೂ ಮರೆತು ಹೋಗದೆ ನೆನಪಿಟ್ಟುಕೊಂಡು ಅಭ್ಯಾಸಿಸಿ ಅನುಸರಿಸಿ ಅಪ್ಪ ಮಕ್ಕಳಿಗೆ ಪ್ರಕಟಿಸಿ, ಅದೇ ರೀತಿಯಲ್ಲಿ ಹೊರಗಡೆ ಇರುವಂತವ್ರಿಗೂ ಪ್ರಕಟಿಸುವಂತಹ ಜ್ಞಾನವನ್ನು, ಜ್ಞಾಪಕ ಶಕ್ತಿಯನ್ನು ಕೊಡ್ರಿ ತಂದೆ. ಬರೀ ಹೇಳುವವರಾಗಿ ಕೇಳುವವರಾಗಿ ಮಾತ್ರವೇ ಇದ್ದು ನಮ್ಮನ್ನು ನಾವು ಮೋಸಗೊಳಿಸಿಕೊಳ್ಳದೆ ಅಪ್ಪ ನಮ್ಮ ಆತ್ಮಗಳನ್ನು ನಾವು ಕಾಪಾಡಿಕೊಂಡು ಹೊರಗಡೆ ಇರುವಂತ ಅನೇಕರ ಆತ್ಮಗಳನ್ನು ಸಹ ನಾವು ಕಾಪಾಡುವುದಕ್ಕೆ ಮುಂದಾಗಿರುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡ್ರಿ. ನಮ್ಮನ್ನು ನಾವು ರಕ್ಷಿಸಿಕೊಂಡು ನಮ್ಮ ಕುಟುಂಬವನ್ನು ಕಾಪಾಡಿಕೊಂಡು ಹೊರಗಡೆ ಇರುವಂತವ್ರನ್ನು ಸಹ ಕಾಪಾಡೋದಕ್ಕೆ ನಮಗೆ ಬೇಕಾದಂತ ಸಹಾಯವನ್ನು ಮಾಡ್ರಿ. ಜ್ಞಾನವನ್ನು, ಜ್ಞಾಪಕ ಶಕ್ತಿಯನ್ನು ಕೊಟ್ಟು ನಡೆಸ್ರಿ ಎಂಬುದಾಗಿ ಈ ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರು, ಒಡೆಯರು, ಪ್ರಪಂಚಕ್ಕೆ ಮೋಕ್ಷ ಪ್ರದಾತರಾಗಿರುವಂತಹ ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ವಪ್ಪ ತಂದೆಯೇ. ಆಮೇನ್. ಎಲ್ಲರಿಗೂ ವಂದನೆಗಳು.